ಸರ್ವೇಭ್ಯಃ ಸ್ವಾಗತಂ. ನಾವು ಹಿಂದಿನ ಪಾಠದಲ್ಲಿ ರಾಜ ದುಷ್ಯಂತ ಒಂದು ಮಾತನ್ನು ಹೇಳ್ತಾನೆ. ಆತ್ಮಕಾರ್ಯ ನಿರ್ವರ್ತನೀನಾಂ ಅಮೃತಮಯ ವಾಂಗ್ಮಧುಭಿಃ ಆಕರ್ಷ್ಯಂತೆ ವಿಷಯಿಣಃ. ಅಂದರೆ ಹೆಣ್ಣು ಮಕ್ಕಳು ತಮ್ಮ ಕಾರ್ಯ ಸಾಧನೆಗಾಗಿ, ಅಂದರೆ ಕಾರ್ಯವನ್ನು ಸಫಲವನ್ನಾಗಿ ಮಾಡಿಕೊಳ್ಳಿಕ್ಕೆ, ತಮ್ಮ ಕೆಲಸ ಆಗಲಿಕ್ಕೆ ಅಮೃತಮಯವಾದ ಮಾತುಗಳಿಂದ ಜನರನ್ನು ವಶ ಮಾಡಿಕೊಳ್ತಾರೆ. ಯಾರು ವಿಷಯಾಸಕ್ತರಾಗಿರ್ತಾರೋ, ವಿಷಯಾಸಕ್ತರು ಅಂದರೆ ಆಸೆ ಉಳ್ಳವರು ಇರ್ತಾರೋ ಅಂಥವರನ್ನು ಮಧುರವಾದ ಮಾತುಗಳಿಂದ ಮರಳುಗೊಳಿಸ್ತಾರೆ ಅಂತ ರಾಜ ಶಕುಂತಲೆಯ ಮಾತಿಗೆ ಅಪವಾದ ಕೊಡ್ತಾನೆ. ಆಗ ಗೌತಮಿ ಅಂತಾಳೆ, ತಪೋವನ ಸಂವರ್ಧಿತ ಅನಭಿಘ್ನ ಅಯಂ ಜನಃ ಕೈತವಸ್ಯ. ಕೈತವ ಅಂದರೆ ಮೋಸ. ಈ ಮೋಸ ಮಾಡುವಂತಹ ಸ್ವಭಾವ ಏನದ ಅದರ ಪರಿಚಯವೇ ಇರೋದಿಲ್ಲ ಈ ಕಾಡಿನಲ್ಲಿ ಬೆಳೆದವರಿಗೆ, ಅದರಲ್ಲಿ ತಪೋವನದಲ್ಲಿ ಬೆಳೆದವರಿಗೆ. ಋಷಿಗಳ ಒಂದು ಸಂಸ್ಕಾರವನ್ನು ಪಡೆದುಕೊಂಡು ಯಾವ ಕಣ್ಣು ಋಷಿಗಳ ಆಶ್ರಮದಲ್ಲಿ ಬೆಳೆದಂತಹ ಶಕುಂತಲೆಗೆ ಈ ಕೈತವಸ್ಯ ಅನಭಿಘ್ನ ಅಯಂ ಜನಃ. ಈ ವನದಲ್ಲಿ ಬೆಳೆದವರು ಯಾವಾಗಲೂ ಕೂಡ ಈ ಮೋಸ, ವಂಚನೆ ಇವು ಯಾವುವು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಅಂದರೆ ಅಷ್ಟು ಇನ್ನೋಸೆಂಟ್ ಆಗಿರ್ತಾರೆ ಅಂತ ಗೌತಮಿ ಹೇಳಿ ಈ ಮಾತನ್ನು ಹೇಳಿದಾಗ ರಾಜ ಆ ಗೌತಮಿಗೆ ಉತ್ತರವನ್ನು ಕೊಡುವಂಥ ಶ್ಲೋಕ 10ನೇ ಶ್ಲೋಕ. ಇದನ್ನು ಈಗ ನಾವು ನೋಡೋಣ. ತಾಪಸವೃದ್ಧೆ, ತಪಸ್ವಿನಿಯಾಗಿರುವಂತಹ ಅವಳೆ ಅಂದರೆ ಗೌತಮಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ. ಅದರ ಮೂಲಕ ಈ ರಾಜ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಇದನ್ನು ನಾವು ಓದಿದಾಗ, ಈ ಶ್ಲೋಕ ಓದಿದಾಗ ಕಾಳಿದಾಸನ ಒಂದು ಅದ್ಭುತವಾದಂತಹ ಶ್ಲೋಕ ರಚನೆ, ಅವನ ಕಾವ್ಯ ಶೈಲಿ ನಾವು ಇಲ್ಲಿ ನೋಡಬಹುದು. ಸ್ತ್ರೀಣಾಂ ಅಶಿಕ್ಷಿತಪಟುತ್ವಂ ಅಮಾನುಷೀಷು ಸಂದೃಶ್ಯತೆ ಕಿಮುತಯಾಃ ಪ್ರತಿಬೋಧಯತ್ಯಃ ಪ್ರಾಗಂತರಿಕ್ಷಗಮನಾತ್ ಸಮಪತ್ಯಜಾತಂ ಅನ್ಯೈರ್ದ್ವಿಜೈಃ ಪರಭೃತಾಃ ಖಲು ಪೋಷಯಂತಿ. ರಾಜ ಹೇಳ್ತಾನೆ, ಸ್ತ್ರೀಣಾಂ ಅಶಿಕ್ಷಿತಪಟುತ್ವಂ ಅಮಾನುಷೀಷು. ಸ್ತ್ರೀಯರಿಗೆ, ಅದರಲ್ಲೂ ಕೂಡ ಮನುಷ್ಯರಲ್ಲದವರು ಅಂದರೆ ಪ್ರಾಣಿಗಳಲ್ಲಿ ಇರ್ಬೋದು, ಪಕ್ಷಿಗಳಲ್ಲಿರ್ಬೋದು, ಅಂದರೆ ಹೆಣ್ಣು ಪಕ್ಷಿಗಳು ಅಥವಾ ಹೆಣ್ಣು ಪ್ರಾಣಿಗಳು, ಇವುಗಳಿಗೂ ಕೂಡ ಅಲ್ಲಿ ಹೆಣ್ಣು ಪ್ರಾಣಿ ಪಕ್ಷಿಗಳೇನವ ಅವು ಕೂಡ ಅಶಿಕ್ಷಿತ ಪಟುತ್ವಂ ಅಂದರೆ ಯಾವುದೇ ಒಂದು ಟ್ರೈನಿಂಗ್ ಇಲ್ಲದೆ, ಯಾವುದೇ ತರಹದ ಶಿಕ್ಷಣ ಇಲ್ಲದೇ ಅವು ಪಟುತ್ವಂ ಅಂದರೆ ಬುದ್ಧಿವಂತರಾಗಿದ್ದಾರೆ. ಕಲಿಸದೆ ಜಾಣರಾಗಿರತಕ್ಕಂಥವರು ಈ ಸ್ತ್ರೀ ಗುಣದವರು. ಯಾರ್ಯಾರು ಲೋಕದಲ್ಲಿ ಸ್ತ್ರೀಯರಿದ್ದಾರೆ, ಅವರು ಪಶುಗಳಿರಲಿ, ಪ್ರಾಣಿಗಳಿರಲಿ, ಅವು ಸಹಿತ ಆ ಹೆಣ್ಣು ಏನು ಜೀವಗಳವ ಅವೆಲ್ಲವೂ ಕೂಡ ಅಶಿಕ್ಷಿತ ಪಟುತ್ವಂ, ಶಿಕ್ಷಿತ ಪಟುತ್ವಂ ಅಲ್ಲ, ಅಶಿಕ್ಷಿತ ಪಟುತ್ವಂ. ಅವಕ್ಕೆ ಟ್ರೈನಿಂಗ್ ಕೊಡಬೇಕಂತಿಲ್ಲ, ಸಹಜವಾಗಿ ಅವು ಬುದ್ಧಿವಂತವಾಗಿರ್ತಕ್ಕಂಥದ್ದು. ಅಂದಮೇಲೆ ಅಮಾನುಷೀಷು ಅಂದರೆ ಮನುಷ್ಯರಲ್ಲದವರಲ್ಲೇ ಈ ತರಹದ ಗುಣ ಇದ್ದಾದ ಮೇಲೆ ಯಾಹ ಪ್ರತಿಬೋಧವತ್ಯ, ಯಾರು ಬಹಳ ಬುದ್ಧಿವಂತರಿದ್ದಾರೆ ಅವರ ಬಗ್ಗೆ ಹೇಳೋದೇನು, ಕಿಮುತ ಅವ್ರ ಬಗ್ಗೆ ಹೇಳೋದೇನು, ಅವರು ಬುದ್ಧಿವಂತರಿದ್ದೇ ಇರ್ತಾರೆ ಅಂತ ರಾಜ ಸ್ವಲ್ಪ ಚುಚ್ಚು ಮಾತುಗಳನ್ನು ಹೇಳ್ತಾನೆ. ಸಂದೃಶ್ಯತೆ, ಇದು ಕಾಣ್ತದೆ, ಇದು ಜಗತ್ತಿನೊಳಗೆ ಈ ಅಮಾನುಷ್ಯರಾಗಿರ್ತಕ್ಕಂಥ, ಅಮಾನುಷ್ಯ ಅಂದರೆ ಮನುಷ್ಯರಲ್ಲದವರ ಒಂದು ಬುದ್ಧಿವಂತಿಕೆ, ಹೆಣ್ಣು ಮಕ್ಕಳ ಬುದ್ಧಿವಂತಿಕೆ ಕಾಣ್ತದೆ. ಅಂದಮೇಲೆ ಓದಿದವರ ಬಗ್ಗೆ ಹೇಳೋದೇನು, ಪ್ರಾಗಂತರಿಕ್ಷಗಮನಾತ್ ಸ್ವಪತ್ಯ ಜಾತಂ ಅನ್ಯೈಃ ದ್ವೈಃ ಪರಭೃತಾಃ ಖಲು ಪೋಷಯಂತಿ. ಉದಾಹರಣೆಗೆ ಪರಭೃತಾಃ ಅಂದರೆ ಕೋಗಿಲೆಗಳು ಏನು ಮಾಡ್ತಾರಂತಂದರೆ ಅಂತರಿಕ್ಷಗಮನಾತ್ ಅಂದರೆ ಅಂತರಿಕ್ಷಗಮನಾತ್ ಅಂದರೆ ಆಕಾಶಕ್ಕೆ ಹಾರುವುದಕ್ಕಿಂತ ಮೊದಲು, ಅಂದರೆ ರೆಕ್ಕೆ ಬರದಿರುವಂಥ ಮೊದಲು, ರೆಕ್ಕೆಗಳು ಮೂಡಿಲ್ಲ ಇನ್ನೂ, ಅಂತಹ ಸ್ವಂ ಅಪತ್ಯಜಾತಂ, ಸ್ವಂ ಅಂದರೆ ತನ್ನ, ಅಪತ್ಯಜಾತಂ ಅಂದರೆ ಮಕ್ಕಳನ್ನು, ಅಪತ್ಯ ಅಂದರೆ ಮಕ್ಕಳು, ಅಪತ್ಯಜಾತಂ ಅಂದರೆ ಮರಿಗಳು ಅಂತ ಅರ್ಥ. ತನ್ನ ಮರಿಗಳನ್ನು, ಆ ಪಕ್ಷಿಯ ಸಣ್ಣ ಸಣ್ಣ ಪಕ್ಷಿಗಳನ್ನು ಅಂದರೆ ರೆಕ್ಕೆ ಮೂಡದೇ ಇರುವ ಆ ಮರಿಗಳನ್ನು ಕೋಗಿಲೆ ಏನು ಮಾಡ್ತದೆ ಅಂತಂದರೆ ಅನ್ಯೈಹಿ ದ್ವಿಜೈಹಿ ಅಂದರೆ ಬೇರೆ ಪಕ್ಷಿಗಳ ಜೊತೆಗೆ, ಬೇರೆ ಪಕ್ಷಿಗಳು ಅಂದರೆ ಕಾಗೆ. ಈ ಕೋಗಿಲೆಗಳೇನು ಮಾಡ್ತಾವೆ ಅಂದರೆ ತನ್ನ ಮರಿಗಳನ್ನು ಒಯ್ದು ಕಾಗೆ ಗೂಡಿನಲ್ಲಿ ಇಡ್ತಾವೆ. ಆ ಕಾಗೆ ಏನು ತಿಳ್ಕೊಳ್ತಂದರೆ ಅದು ಕಪ್ಪೆ ಇರ್ತದೆ, ಕೋಗಿಲೆ ಅಂತಲೇ ಇರ್ತದೆ ನೋಡಲಿಕ್ಕೆ. ಹೀಗಾಗಿ ಕಾಗೆ ಅಂತ ತಿಳ್ಕೊಳ್ತದೆ, ಇದು ನನ್ನ ಮರಿಗಳೇನು ತಿಳ್ಕೊಂಡು ಅದು ಬೆಳೆಸೋಕ್ಕೆ ಶುರು ಮಾಡ್ತದೆ. ಹಾಗಾಗಿ ಎಲ್ಲ ತಿಂದು ಉಂಡು ಆನಂತರದಲ್ಲಿ ರೆಕ್ಕೆ ಬಂದ ಮೇಲೆ ಮುಂದೆ ಹಾರಿ
ಅದೇ ಕೊಂಬೆ ಮೇಲೆ ಕೂತ್ಕೊಂಡು ಕುಹು ಕುಹು ಅಂತ ಹಾಡ್ಲಿಕ್ಕೆ ಶುರು ಮಾಡ್ತವೆ. ಆವಾಗ ಈ ಕಾಗೆಗ ಮರಿಗಳೆಲ್ಲ ದೊಡ್ಡವಾದವು ಕಾಕಾ ಅಂತಿರ್ತಾವೆ, ಇವೆಲ್ಲ ಕುಹು ಕುಹು ಅಂತಿರ್ತಾವೆ. ಮಧುರವಾದ ಕಂಠದಿಂದ ಕೋಗಿಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾವೆ. ಅಂದರೆ ಏನು ಅರ್ಥ ಆಯಿತು ಅಂದರೆ, ಹೆಣ್ಣು ಕೋಗಿಲೆಗಳು ಇಷ್ಟು ಬುದ್ಧಿವಂತಿರ್ತಾವಲ್ಲ, ತಾವು ಅದನ್ನು ಬೆಳೆಸದೆ ತಮ್ಮಂತೆ ಇರುವಂತಹ ಕಾಗೆಗಳ ಗೂಡಿನಲ್ಲಿ ತಮ್ಮ ಮರಿಗಳನ್ನು ಒಯ್ದಿಟ್ಟು ಅವು ಏನೂ ಶ್ರಮ ಇಲ್ಲದೇನೆ ಆ ಮಕ್ಕಳನ್ನು ಬೆಳೆಸ್ತಕ್ಕಂಥ ಜಾಣತನ ಈ ಕೋಗಿಲೆಗಳಿಗೆ ಅದಲ್ಲ, ಹೆಣ್ಣು ಕೋಗಿಲೆಗಳಿಗೆ. ಅದು ಪೋಷಯಂತಿ ಅನ್ಯೈಹಿ ದ್ವಿಜೈಹಿ ಪೋಷಯಂತಿ. ಬೇರೆ ಪಕ್ಷಗಳಂದ್ರೆ ಕಾಗೆಗಳ ಜೊತೆಗೆ ಅವನ್ನ ಇಟ್ಟು ಬೆಳೆಸ್ತಾವೆ. ಎಷ್ಟು ಬುದ್ಧಿವಂತಿರ್ತಾರೋ ಹೆಣ್ಣು ಕೋಗಿಲೆಗಳು. ಅಂದಮೇಲೆ ಇನ್ನು ಓದಿ ತಿಳಿದುಕೊಂಡು ಬುದ್ಧಿವಂತರಾಗಿರ್ತಕ್ಕಂಥ ಸ್ತ್ರೀಯರ ಬಗ್ಗೆ ಏನು ಹೇಳೋಣ ಅಂತ ರಾಜ ಈ ಮಾತನ್ನು ಹೇಳ್ತಾನೆ. ಇಲ್ಲಿ ದ್ವಿಜ ಅನ್ಯೈಹಿ ದ್ವಿಜೈಹಿ ಅಂತ ಒಂದು ಶಬ್ದ ಇದೆ. ದ್ವಿಜ ಶಬ್ದಕ್ಕೆ ಪಕ್ಷಿ ಅಂತ ಹೆಸರು. ಯಾಕಂತಂದರೆ ದ್ವಿಹಿ ಜಾಯತೆ ಅಂದರೆ 2 ಸಲ ಹುಟ್ಟುತ್ತವ. ಜಾಯತೆ ಅಂದರೆ ತತ್ತಿ ಆಕಾರದಲ್ಲಿ ಒಂದು ಸಲ ಬಂದು ಆ ತತ್ತಿಯನ್ನು ಒಡೆದು ಮತ್ತೆ ಪಕ್ಷಿ ಆಗ್ತವೆ, ಅಂದರೆ ಮರಿಯಾಗಿ ಹೊರಗೆ ಬರ್ತದೆ. ಅಂದರೆ ಒಂದು ಸಲ ತತ್ತಿ ಆಕಾರದಲ್ಲಿ ಹುಟ್ಟೋದು, ಆ ನಂತರದಲ್ಲಿ ಪಕ್ಷಿಯಾಗಿ ಹೊರಗೆ ಬರೋದು. ಈ 2 ಕಾರಣದಿಂದ ಅವಕ್ಕೆ ದ್ವಿಜ ಅಂತ ಕರೀತಾರೆ. ಸಾಮಾನ್ಯವಾಗಿ ದ್ವಿಜ ಅಂದರೆ ಬ್ರಾಹ್ಮಣರಿಗೂ ಕರೀತಾರೆ. ಯಾಕಂದರೆ ತಾಯಿಯಿಂದ ಬಂದಂಥ ಒಂದು ಜನ್ಮ, ಜನಿವಾರವನ್ನು ಹಾಕ್ಕೊಂಡು ಉಪನಯನ ಆದ ಮೇಲೆ ಮತ್ತೊಂದು ಜನ್ಮ. ಹೀಗಾಗಿ ದ್ವಿಜ ಅಂದರೆ ಬ್ರಾಹ್ಮಣ ಅಂತ ಅರ್ಥ, ದ್ವಿಜ ಅಂದರೆ ಪಕ್ಷಿಗಳು ಅಂತ ಅರ್ಥ. ಇಲ್ಲಿ ಅನ್ಯೈಹಿ ದ್ವಿಜೈಹಿ ಅಂದರೆ ಬೇರೆ ಪಕ್ಷಿಗಳ ಜೊತೆಗೆ ಬೆಳೆಸುತ್ತವೆ ಅಂತ ಅರ್ಥ. ಇಲ್ಲಿ ಇನ್ನೊಂದು ನೆನಪಿಟ್ಟುಗಳಿಗೆ ಕೇಳಬೇಕು. ದ್ವಿಜ ಅಂತಂದರೆ ಹಲ್ಲಿಗೂ ದ್ವಿಜ ಅಂತಾರೆ. ಹಲ್ಲು ಒಂದು ಸಲ ಬಂದು ಬಿದ್ದು ಮತ್ತೊಂದು ಬರ್ತಾವಲ್ಲ, ಆದ್ದರಿಂದ ಹಲ್ಲುಗಳಿಗೂ ದ್ವಿಜ ಅಂತ ಕರೀತಾರೆ. ಪಕ್ಷಿಗಳಿಗೂ ದ್ವಿಜ, ಬ್ರಾಹ್ಮಣರಿಗೂ ದ್ವಿಜ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು. ಅನ್ಯೈಹಿ ದ್ವಿಜೈಹಿ ಪರಭೃತಾಹ. ಪರಭೃತಾಹ ಅಂದರೆ ಕೋಗಿಲೆಗಳು, ಕೋಕಿಲಾಹ ಖಲು ಪೋಷಯಂತಿ ಅಂದಮೇಲೆ ಅವುಗಳೇ ಇಷ್ಟು ಬುದ್ಧಿವಂತ ಆದ ಮೇಲೆ ಇನ್ನು ಹೆಣ್ಣು ಮಕ್ಕಳ ವಿಷಯದಲ್ಲಿ ಏನು ಹೇಳೋದು ಅಂತ ರಾಜ ಈ ಮಾತನ್ನು ಹೇಳಿದ ತಕ್ಷಣ ಶಕುಂತಲ ಸರೋಷಂ, ಸಿಟ್ಟು ಬಂದುಬಿಡ್ತದೆ ಅವಳಿಗೆ. ಅಂದರೆ ನಾವು ಏನೋ ಬುದ್ಧಿವಂತಿಕೆ ಉಪಯೋಗ ಮಾಡಿ ಮೋಸದಿಂದ ಅರಮನೆಯನ್ನು ಸೇರ್ತಾ ಇದ್ದೇನೆ ಅನ್ನುವಂಥ ಅರ್ಥವನ್ನಿಟ್ಟು ರಾಜ ಹೇಳ್ತಾ ಇದ್ದಾನಲ್ಲ, ಅವಳಿಗೆ ಸಿಟ್ಟು ಬಂದುಬಿಡ್ತು. ಅನಾರ್ಯ ಅಂತಾಳೆ, ಅಂದರೆ ದುಷ್ಟನೇ, ಅಂದರೆ ಸಂಸ್ಕಾರ ಇಲ್ಲದವನೇ ಅಂತ ಅರ್ಥ. ಆರ್ಯ ಅಂದರೆ ಒಳ್ಳೆಯ ಸಂಸ್ಕಾರದಿಂದ ಬೆಳೆದವರು, ಒಳ್ಳೆಯ ಗುಣಗಳಿದ್ದವರು, ಒಂದು ಸಮಾಜದಲ್ಲಿ ಹಿತವನ್ನೇ ಉಂಟು ಮಾಡುವವರಿಗೆ ಆರ್ಯ ಅಂತ ಕರೀತಾರೆ. ನೀನು ಆರ್ಯ ಅಲ್ಲ, ಅನಾರ್ಯ ಅಂತ ಸಿಟ್ಟಿಗೆದ್ದು ಬೈತಾಳೆ. ಆತ್ಮನೋ ಹೃದಯಂ ಅನುಮಾನೇನ ಪಶ್ಯಸಿ. ಆತ್ಮನ ಅಂದರೆ ನಿನ್ನ ಮನಸ್ಸನ್ನೇ ನೀನು ಅನುಮಾನದಿಂದ ನೋಡ್ತಾ ಇದ್ದಿ. ಅಂದರೆ ನಿನ್ನ ಮನಸ್ಸಿಗೂ ನೀನು ದ್ರೋಹ ಮಾಡ್ತಾ ಇದ್ದಿ. ನಿನಗೆ ಗೊತ್ತಿದೆ ನನ್ನ ಜೊತೆಗೆ ಅಲ್ಲಿ ಬಂದದ್ದು, ಗಂಧರ್ವ ವಿವಾಹ ಮಾಡಿಕೊಂಡದ್ದು, ನನ್ನ ಜೊತೆಗೆ ವಿಹಾರ ಮಾಡಿದ್ದೆಲ್ಲ ಗೊತ್ತಿದ್ದರೂ ಕೂಡ ನಿನ್ನ ಮನಸ್ಸನ್ನೇ ನೀನು ಸಂಶಯ ಪಡ್ತಾ ಇದೆಯಲ್ಲ. ಕಹ ಇದಾನೀಂ ಅನ್ಯಃ ಧರ್ಮಕಂಚುಕ ಪ್ರವೇಶನಃ ತೃಣಚ್ಛನ್ನ ಕೂಪೋಪಮಸ್ಯ ತವಾನುಕೃತಿಂ ಪ್ರತಿಪತ್ಸ್ಯತೆ. ಅಂದರೆ ಇಲ್ಲೊಂದು ಪ್ರಶ್ನೆ ಕೇಳ್ತಾಳೆ ಅವಳು. ಧರ್ಮಕಂಚುಕ ಪ್ರವೇಶನಃ ಅಂದರೆ ಧರ್ಮದ ಅಂಗಿಯನ್ನು ತೊಟ್ಟವನು. ನಿಜವಾಗಿ ಧಾರ್ಮಿಕನಲ್ಲ ನೀನು ಧರ್ಮದ ಅಂಗಿಯನ್ನು ತೊಟ್ಟವನು. ಮುಖವಾಡ ಇದೆ ನಿನಗೆ. ಅಂದರೆ ಇಲ್ಲಿ ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ಅಂದರೆ ಗೋಮುಖ ವ್ಯಾಘ್ರ ಅಂತ. ಮುಖ ನೋಡಿದರೆ ಗೋ, ಒಳಗೆ ಬುದ್ಧಿ ಮಾತ್ರ ವ್ಯಾಘ್ರ ಬುದ್ಧಿ ಅಂತ ನಾವು ಮಾತಾಡ್ತಿರ್ತೀವಿ. ಹಾಗೆ ಇಲ್ಲಿ ಧರ್ಮದ ಅಂಗಿಯನ್ನು ತೊಟ್ಟಂಥ, ಅಂದರೆ ಧಾರ್ಮಿಕದ ಸೋಗನ್ನು ಹಾಕಿದವ. ತೃಣಚ್ಛನ್ನ ಕೂಪೋಪಮಸ್ಯ. ತೃಣ ಅಂದರೆ ಹುಲ್ಲು, ಅವುಗಳಿಂದ ಛನ್ನ ಅಂದರೆ ಮುಚ್ಚಿದ, ಹುಲ್ಲುಗಳಿಂದ ಮುಚ್ಚಿದ ಬಾವಿಯಂತೆ ಇದ್ದಿ ನೀನು. ಅದಕ್ಕೆ ಸಮಾನನಾಗಿದ್ದಿ. ಅಂದರೆ ಪ್ರಾಣಿಗಳನ್ನು ಹಿಡಿಲಿಕ್ಕೆ ಒಮ್ಮೊಮ್ಮೆ ಕಾಡಿನಲ್ಲಿ ತೆಗ್ಗನ್ನು ತೋಡಿ ಆ ಹುಲ್ಲನ್ನು ಮುಚ್ಚಿರ್ತಾರೆ, ಅವು ಬಂದು ಪ್ರಾಣಿಗಳಲ್ಲಿ ಬೀಳ್ತಾವೆ. ಈ ರೀತಿಯಾಗಿ ಒಂದೇನು ಉಪಾಯ ಮಾಡ್ತಾರಲ್ಲ ಅಂಥವ ನೀನು. ತೃಣಚ್ಛನ್ನ ಕೂಪ ಅಂದರೆ ಬಾವಿ, ಉಪಮಸ್ಯ ಅದಕ್ಕೆ ಸಮಾನನಾಗಿರ್ತಕ್ಕಂಥ ನೀನು ಧರ್ಮದ ಅಂಗಿಯನ್ನು ತೊಟ್ಟಿದ್ದಿ ಮತ್ತು ಹುಲ್ಲಿನಿಂದ ಮುಚ್ಚಿದ ತೆಗ್ಗಿನಂತೆ ಒಂದು ಕೂಪ ಅಂದರೆ ಬಾವಿಯಂತೆ ಇದ್ದಿ, ಹುಲ್ಲು ಮುಚ್ಚಿದ ಬಾವಿಯಂತೆ ನೀನು ಕಾಣ್ತಾ ಇದ್ದಿ ನೀನು. ಆದ್ದರಿಂದ ತವ ಅನುಕೃತಿಂ ಕಹ ಅನ್ಯಃ ಪ್ರತಿಪತ್ಸ್ಯತೆ. ಅದು ಮ್ಯಾಲಿನ ತೊಗೊಳ್ಬೇಕು. ಕಹ ಇದಾನೀಂ ಅನ್ಯಃ ತವ ಅನುಕೃತಿಂ ಪ್ರತಿಪತ್ಸ್ಯತೆ. ಯಾರು ತಾನೇ ನಿನ್ನ ಅನುಕರಣೆಯನ್ನು ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾರೆ, ಅಥವಾ ನಿನ್ನ ಈ ಅನುಕರಣೆಯನ್ನು ಯಾರು ಮಾಡ್ತಾರೆ ಅಂದರೆ ಫಾಲೋ ಮಾಡ್ತಾರೆ ಇಂಥ ಸ್ವಭಾವವನ್ನು. ನೀನು ರಾಜ. ಯಾಕಂದರೆ ಯಥಾ ರಾಜ ತಥಾ ಪ್ರಜಾ. ಸಾಮಾನ್ಯವಾಗಿ ಪ್ರಜೆಗಳು ರಾಜನನ್ನು ಅನುಕರಿಸಬೇಕು. ನೀನು ಇಂಥ ಕಾರ್ಯವನ್ನು ಮಾಡಿದರೆ, ಇಂಥ ಸ್ವಭಾವದವು ನೀನಾದರೆ ನಿನ್ನನ್ನು ಪ್ರಜೆಗಳು ಕೂಡ ಅನುಕರಣೆ ಮಾಡಲಾರರು, ಅವರಿಗೂ ಹೇಸಿಗೆ ಬರ್ತದೆ ಇದನ್ನು ನೋಡಿದರೆ. ಅಂದಮೇಲೆ ಕಹ ಅನ್ಯಃ ತವ ಅನುಕೃತಿಂ ಪ್ರತಿಪತ್ಸ್ಯತೆ. ನಿನ್ನ ಈ ಒಂದು ಆ ಕಾರ್ಯವನ್ನು ಅವರು ಅನುಸರಿಸುತ್ತಾರೆ. ಹೇಳು
ಅಂದರೆ ನೀನೇ ರಾಜನಾಗಿ ಹೀಗೆ ಮಾಡಿದರೆ ಉಳಿದವರು ಹೇಗೆ ಮಾಡಬೇಕು ಹೇಳು ಅಂತ ಈ ರೀತಿಯಾಗಿ ಅವನನ್ನು ಬೈತಾಳೆ ಶಕುಂತಲ. ಆಗ ರಾಜ ಅವನ ಉತ್ತರ, ದುಷ್ಯಂತನ ಉತ್ತರ ನೋಡಿ, ಭದ್ರೇ ಪ್ರಚಿತಂ ದುಷ್ಯಂತಸ್ಯ ಚರಿತಂ. ನನ್ನ ಚರಿತ್ರೆ ಪ್ರಸಿದ್ಧವಾಗಿದೆ. ಪ್ರಚಿತಂ ಅಂದರೆ ಪ್ರಸಿದ್ಧಂ, ನನ್ನ ನಡತೆ ಎಲ್ಲರಿಗೂ ಗೊತ್ತು, ನಾನು ಈಗಾಗಲೇ ಬೇಕಾದಷ್ಟು ಪ್ರಸಿದ್ಧನಾಗಿದ್ದೇನೆ. ತಥಾಪಿ ಇದಂ ನ ಲಕ್ಷ್ಯೆ, ಇಂಥದ್ದನ್ನು ನಾನು ನೋಡಿಲ್ಲ. ನನ್ನ ಬಗ್ಗೆ ಯಾರೂ ಕೂಡ ಇದುವರೆಗೆ ಕೆಟ್ಟದ್ದಾಗಿ ಮಾತನಾಡಿದ್ದಿಲ್ಲ. ಆದ್ದರಿಂದ ತಥಾಪಿ ಇದಂ ನ ಲಕ್ಷ್ಯೆ, ನಾನು ಇಂಥದ್ದನ್ನು ನಾನು ಅಂದ್ಕೊಂಡಿದ್ದಿಲ್ಲ. ನೀನು ಹೇಳುವಂಥ ಮಾತನ್ನು ನಾನು ಕೇಳೂ ಇಲ್ಲ, ಯಾಕಂದರೆ ನಾವು ಅಂಥವರಲ್ಲವೇ ಅಲ್ಲ ಅಂತಂದ. ಶಕುಂತಲ ಅಂದಳೆ, ಸುಷ್ಟು ತಾವತ್ ಅತ್ರ ಸ್ವಚ್ಛಂದ ಚಾರಿಣಿ ಕೃತಾಸ್ಮಿ. ಸುಷ್ಟು ಭಾಳ ಚಲೋ ಆಯ್ತಪ್ಪ, ಭಾಳ ಒಳ್ಳೆಯದು. ಸುಷ್ಟು ತಾವತ್ ಅತ್ರ ಸ್ವಚ್ಛಂದ ಚಾರಿಣಿ ಕೃತಾಸ್ಮಿ. ಹೌದಲ್ಲ, ನಾನೇ ಸ್ವಚ್ಛಂದ ಚಾರಿಣಿ ಅಂದರೆ ಮನಸ್ಸಿಗೆ ಬಂದಂತೆ ತಿರುಗುವವಳು, ಯಾರ ಜೊತೆಗಾದರೂ ಹೋಗುವವಳು. ನಾನು ವ್ಯಭಿಚಾರಿ ಅಂತನ್ನುವಂಥ ಅರ್ಥವನ್ನು ನೀನು ಹೇಳ್ತಾ ಇದ್ದಿಲ್ಲ. ಹೌದಪ್ಪ, ನಾನೇ ಅಂಥವಳು. ನೀನು ಮಾತ್ರ ಒಳ್ಳೆಯವನು, ನಾನು ಸ್ವಚ್ಛಂದ ಚಾರಿಣಿ ಕೃತಾಸ್ಮಿ ಅಂದರೆ ನನ್ನನ್ನು ಅಂಥವಳು ಅಂತ ನೀನು ಅಪವಾದ ಕೊಟ್ಟುಬಿಟ್ಟಿಯಲ್ಲ. ಯಾ ಅಹಮ್ಮಸ್ಯ ಪುರುವಂಶ ಪ್ರತ್ಯಯೇನ, ನಾನು ಎಂಥವಳಂದರೆ ಪುರುವಂಶ ಪ್ರತ್ಯಯೇನ, ಪ್ರತ್ಯಯ ಅಂದರೆ ನಂಬಿಕೆ, ಪುರುವಂಶದ ಪ್ರತ್ಯಯ. ನೀನು ಪುರುವಂಶದಲ್ಲಿ ಹುಟ್ಟಿದಿ, ನೀನು ಪೌರವ, ದುಷ್ಯಂತ ಒಳ್ಳೆಯ ಸಂಸ್ಕಾರವುಳ್ಳಂಥ ರಾಜ ಅಂತ ನಾನು ಕೇಳಿ ತಿಳಿದು ಅರ್ಥ ಮಾಡಿಕೊಂಡು ನಿನ್ನನ್ನು ವಿಶ್ವಾಸ ಮಾಡಿ, ಅಂದರೆ ನಿನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾನು ಹೀಗೆ ಮಾಡಿದೆ. ಆದರೆ ನೀನು ಮಾತ್ರ ಮುಖಮಧೋಹೋ ಹೃದಯಸ್ಥಿತ ವಿಷಸ್ಯ ಹಸ್ತಮುಪಗತ. ಆದರೆ ನಾನು ಎಂಥವರ ಕೈ ಸೇರಿದೆ ಅಂತಂದರೆ ಹಸ್ತಮುಪಗತ, ನಾನು ಎಂಥವ್ರ ಕೈ ಸೇರಿದ್ದೇನೆ ಅಂದರೆ ಮುಖಮಧೋಹೋ. ಮುಖಮಧೋಹೋ, ಮಧು ಅಂದರೆ ಜೇನುತುಪ್ಪ. ಮುಖಮಧೋಹೋ ಅಂತಂದರೆ ಮುಖದಲ್ಲಿ ಜೇನು, ಬಾಯಲ್ಲಿ ಜೇನು, ಬಾಯಲ್ಲಿ ಸಿಹಿ ಮಾತು. ಹೃದಯಸ್ಥಿತ ವಿಷಸ್ಯ, ಹೃದಯದಲ್ಲಿ ವಿಷ ತುಂಬಿಕೊಂಡಿದ್ದೀಯಾ, ಅಂಥವನ ಕೈಯನ್ನು ಹಿಡಿದು ಬಿಟ್ಟನಲ್ಲ ನಾನು, ಅಂಥವನ ಕೈ ಸೇರಿದೇನಲ್ಲ. ಇತಿ ಪಠಾಂತೇನ ಮುಖಮಾವೃತ್ಯ ರೋದಿತಿ. ಆ ತನ್ನ ಮುಖದ ಮೇಲಿನ ಸೆರಗನ್ನು ಪೂರ ಮುಖಕ್ಕೆ ಕಣ್ಣಲ್ಲಿ ಇಟ್ಟುಕೊಂಡು, ಮುಖಕ್ಕೆ ಇಟ್ಟುಕೊಂಡು ಆವೃತ್ಯ ರೋದಿತಿ ಅಳತಾ ಇದ್ದಾಳೆ. ನಾನು ಎಂಥವನ ಕೈ ಸೇರಿಬಿಟ್ನಲ್ಲ ಅಂತ ಬಾಯಲ್ಲಿ ಸಿಹಿ ಜೇನನ್ನು ತುಂಬಿಕೊಂಡು ಮಧುರವಾಗಿ ಮಾತನಾಡುವ, ಆದರೆ ಹೃದಯದಲ್ಲಿ ಇಷ್ಟು ವಿಷ ತುಂಬಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಅಳ್ತಾ ಇದ್ದಾಳೆ. ಶಾರಂಗ್ರವ ಇತ್ತಂ ಆತ್ಮಕೃತಂ ಪ್ರತಿಹತಂ ಚಾಪಲಂ ದಹತಿ. ಅವ ಬೈತಾ ಇದ್ದಾನೆ, ಅದಕ್ಕೆ ಹೀಗೆ ಮಾಡಿದರೆ ನೀವು. ಇತ್ತಂ ಆತ್ಮಕೃತಂ, ನೀನೇ ಮಾಡಿಕೊಂಡದ್ದಿದು. ಪ್ರತಿಹತಂ ಚಾಪಲಂ ದಹತಿ, ಸಂಯಮ ಮೀರಿದರೆ ಹೀಗಾಗ್ತದೆ, ಅದು ನಿನ್ನನ್ನೇ ಸುಡ್ತಾ ಇದೆ. ಚಾಪಲಂ ಅಂದರೆ ಚಪಲತ್ವ. ಏನೋ ಒಂದು ಕುತೂಹಲಕ್ಕಾಗಿ ಹೆಣ್ಣು ಮಕ್ಕಳು ಬೇರೆಯವರ ಸಂಗಡ ಹೋಗಿಬಿಡ್ತಾರೆ. ಆಮೇಲೆ ಅಲ್ಲೇನಾಗ್ತದೆ ಅಂತಂದರೆ ಅವರು ಸಂಯಮ ಮೀರಿ ನಡೀತಾ ಇದ್ದಾರೆ. ಬೇರೆಯವರ ಜೊತೆ ಇರೋದು ತಪ್ಪಲ್ಲ, ಆದರೆ ಸಂಯಮ ಮೀರೋದು ತಪ್ಪು. ಒಂದು ಹದ್ದನ್ನು ಮೀರಿ, ಮರ್ಯಾದೆಯನ್ನು ಮೀರಿ ನಾವು ಹೋದಾಗ ಅಲ್ಲಿ ಆಗುವುದೇನು ಅಂದರೆ ಅದು ನಮ್ಮನ್ನೇ ದಹತಿ, ಸುಟ್ಟು ಬಿಡುತ್ತದೆ ಅಂತ ಶಾರಂಗ್ರವ. ಅದಕ್ಕಾಗಿ ಹೆಣ್ಣು ಮಕ್ಕಳು ಯಾವಾಗಲೂ ಬಹಳ ಎಚ್ಚರಿಕೆಯಿಂದಿರಬೇಕು. ಅತಃ ಪರೀಕ್ಷ ಕರ್ತವ್ಯಂ, ಆದ್ದರಿಂದ ಪರೀಕ್ಷಿಸಿ ಕರ್ತವ್ಯಂ. ಯಾವುದೇ ಕೆಲಸ ಮಾಡಬೇಕಾದರೆ ಪರೀಕ್ಷೆ ಮಾಡಬೇಕು. ಯಾರ ಜೊತೆಗಾದರೂ ಸಹವಾಸ ಮಾಡಬೇಕಾದರೂ ಕೂಡ ಅವರನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಕುಲ, ಅವರ ಗೋತ್ರ, ಅವರ ಮನೆತನ, ಅವರ ಸ್ವಭಾವ, ಅವರ ಹಿನ್ನೆಲೆ ಎಲ್ಲವನ್ನು ತಿಳಿದುಕೊಂಡು ನಾವು ಕರ್ತವ್ಯಂ. ಅದರಲ್ಲೂ ವಿಶೇಷಾತ್ ಸಂಗತಂ ರಹ, ಈ ರಹಸ್ಯವಾದ ಸ್ನೇಹ ಅಂತ ಇರ್ತದಲ್ಲ, ಅದರಲ್ಲೂ ಕೂಡ ವಿಶೇಷವಾಗಿ ವಿಚಾರ ಮಾಡಬೇಕು. ಅಂದರೆ ರಹಸ್ಯವಾದ ಸ್ನೇಹ ಅಂತಂದರೆ ಈ ಗಂಡು ಮತ್ತು ಹೆಣ್ಣಿನ ಒಂದು ಸಂಬಂಧ ಅಂತ ಏನಂತೀವಲ್ಲ, ಅದು ರಹಸ್ಯವಾದ ಸ್ನೇಹ. ಆ ರಹಸ್ಯವಾದ ಸ್ನೇಹ ಸಂದರ್ಭ ಬಂದಾಗ ಮನುಷ್ಯನಾದವನು, ಆದರೆ ಹೆಣ್ಣು ಮಕ್ಕಳು ಬಹಳಷ್ಟು ವಿಶೇಷವಾಗಿ ಲಕ್ಷ್ಯ ಕೊಡಬೇಕು. ಆದ್ದರಿಂದ ತಮ್ಮ ಸಂಯಮವನ್ನು ಮೀರಿ ನಡೆಯಬಾರದು. ಅತಃ ಪರೀಕ್ಷ ಕರ್ತವ್ಯಂ ವಿಶೇಷಾತ್ ಸಂಗತಂ ರಹ. ಅಜ್ಞಾತ ಹೃದಯೇಶ್ವೇವಂ ವೈರೀ ಭವತಿ ಸೌಹೃದಂ. ಶಾರಂಗನವ ಹೇಳ್ತಾನೆ, ಕಣ್ವ ಶಿಷ್ಯ ಎಂಥ ಮಾತುಗಳನ್ನು ಹೇಳ್ತಾನೆ ನೋಡಿ. ಅಜ್ಞಾತ ಹೃದಯೇಶು, ಯಾರ ಹೃದಯವನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಆಗಲಿಲ್ಲವೋ, ಯಾರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅಸಮರ್ಥರಾಗಿದ್ದೇವೋ, ಅಥವಾ ಅವರ ಹೃದಯ ನಮಗೆ ಅರ್ಥವಾಗಿಲ್ಲವೋ, ಅವರ ಜೊತೆಗೆ ಯಾವಾಗಲೂ ಕೂಡ ಹೋಗಬಾರ್ದು. ಅಕಸ್ಮಾತ್ ಹೋಗಿದ್ದೆ ಆದರೆ ಸೌಹೃದಂ, ಅವರ ಮಿತ್ರತ್ವ, ಅವರ ಗೆಳೆತನ. ಯಾರ ಹೃದಯವೂ ನಮಗೆ ಸ್ಪಷ್ಟವಾಗಿ ತಿಳಿದಿಲ್ಲ, ಅಂಥವರ ಗೆಳೆತನ ಅದು ವೈರೀ ಭವತಿ. ನಂತರದಲ್ಲಿ ಅವರೇ ವೈರಿಗಳಾಗಿ ಬಿಡ್ತಾರೆ. ಅವರಲ್ಲಿ ಒಂದು ಸ್ನೇಹಕ್ಕಿಂತ ವೈರತ್ವವೇ ಬಹಳ ಆಗಿಬಿಡ್ತದೆ. ಅವರು ಎನಿಮಿ ಆಗಿಬಿಡ್ತಾ ಇದ್ದಾರೆ. ಅದರಿಂದ ಮುಂದೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಪರೀಕ್ಷಿಸಿ ಒಂದು ಅನುಮಾನದಿಂದಲೇ ನೋಡಿ, ಅದನ್ನು
ಖಾತ್ರಿ ಮಾಡಿಕೊಂಡು ಆನಂತರದಲ್ಲಿ ನಾವು ವ್ಯವಹಾರ ಮಾಡಬೇಕು. ಆದರೆ ನೀನೇನು ಮಾಡಿದಿ ಅಂತ ತಪ್ಪು ಮಾಡಿದ್ದೆ, ಆದ್ದರಿಂದ ಈಗ ನಿನ್ನನ್ನೇ ಸುಡ್ತಾ ಇದೆ ಅದು ಅಂತ ಶಕುಂತಲೆಗೆ ಶಾರಂಗರವ ಹೇಳ್ತಾನೆ. ಇದು 11ನೇ ಶ್ಲೋಕ. ಅತಃ ಪರೀಕ್ಷ ಕರ್ತವ್ಯಂ ವಿಶೇಷಾತ್ ಸಂಗತಂ ರಾಹ ಅಜ್ಞಾತ ಹೃದಯೇಷು ಏವಂ, ಜ್ಞಾತ ಹೃದಯ ಅಲ್ಲ ಅಜ್ಞಾತ ಹೃದಯೇಶ್ವೇವಂ ವೈರೀ ಭವತಿ ಸೌಹೃದಂ ಮಿತ್ರತ್ವಂ ವೈರೀ ಭವತಿ ಇತಿ. ರಾಜ ಆ ದುಷ್ಯಂತ ಹೇಳ್ತಾನೆ, ಅಯ್ಯಭೋ ಏನಪ್ಪ ಕಿಂ ಅತ್ರ ಭವತಿ ಪ್ರತ್ಯಯಾತ್, ಅಲ್ಲ ಆ ಶಕುಂತಲೆ ನಿಮ್ಮವಳಿರ್ಬೋದು, ಅತ್ರ ಭವತಿ ಅಂದರೆ ಒಂದು ಯೋಗ್ಯಳಾಗಿರ್ತಕ್ಕಂಥ ಅವಳ ಮೇಲೆ ವಿಶ್ವಾಸದಿಂದ ಹಿಡ್ಕೊಂಡು ನೀವು ಪ್ರತ್ಯಯಾತ್ ಅವಳನ್ನು ನಂಬಿ ಏವಂ ಅಸ್ಮಾನ್ ಸಂಯುತ ದೋಷಾಕ್ಷರೈ ಕ್ಷಣುತ, ನೀವು ನನ್ನನ್ನು ಅಸ್ಮಾನ್ ಅಂದರೆ ನನ್ನನ್ನು ನಮ್ಮನ್ನು ಸಂಯುತ ದೋಷಾಕ್ಷರೈ ಅಪವಾದದ ಮಾತುಗಳಿಂದ ದೋಷಾರೋಪಣೆಯನ್ನು ಮಾಡ್ತಾ ಆ ಮಾತುಗಳಿಂದ ನನಗೆ ಹೇಳ್ತಾ ಇದ್ದೀರಿ, ಪರೀಕ್ಷಿಸಿ ಇದು ಮಾಡಬೇಕಾಗಿತ್ತು, ನೀನು ಅಂಥವನ ಜೊತೆಗೆ ಯಾಕೆ ಹೋದಿ, ನೀನು ಸರಿಯಲ್ಲ, ನೀ ಮಾಡಿದ್ದು ನೀನು ಆತ್ಮಕೃತವಾದ ದೋಷ ಇದು ಅಂತವೆಲ್ಲ ಹೇಳ್ತಾ ಇದ್ದೀರಲ್ಲ. ಅಕ್ಷರೈ ಕ್ಷಿಣುತ ಕಿಂ ಕ್ಷಿಣುತ, ನನ್ನನ್ನು ಯಾಕೆ ಚುಚ್ಚಿ ಮಾತನಾಡ್ತಾ ಇದ್ದೀರಿ ನೀವು, ನನ್ನನ್ನು ಮಾತುಗಳಿಂದ ಏಕೆ ಚುಚ್ಚುವಿರಿ. ಕ್ಷಿಣುತ ಅಂದರೆ ಚುಚ್ಚುವುದು, ಮಾತಿನಿಂದ ನೋಯಿಸೋದು, ನಿಮ್ಮ ಮಾತುಗಳಿಂದ ನನ್ನನ್ನು ನೋಯಿಸ್ತಾ ಇದ್ದೀರಲ್ಲ, ಇದು ಸರಿಯೇ ಅಂತ ರಾಜ ಸ್ವಲ್ಪ ಕೋಪದಿಂದಲೇ ಹೇಳ್ತಾನೆ. ಆಗ ಶಾರಂಗರವ ಸಾಸೂಯಂ, ಅವನಿಗೆ ಹೊಟ್ಟೆಯಲ್ಲಿ ಸಂಕಟ ಆಗಿಬಿಡ್ತದೆ. ಶ್ರುತಂ ಭವದ್ಭಿಹಿ ಅಧರೋತ್ತರಂ, ನೀನು ಶ್ರುತಂ ಭವದ್ಭಿಹಿ, ನೀ ಏನು ಕೇಳಿದೆಯಲ್ಲ ಅದು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅಧರೋತ್ತರಂ, ನೀನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ನಾನೇನು ಹೇಳಿದೆ ನೀನೇನು ಅರ್ಥ ಮಾಡ್ಕೊಳ್ತಾ ಇದ್ದಿ, ಆದ್ದರಿಂದ ತಪ್ಪಾಗಿ ತಿಳ್ಕೊಳ್ತಾ ಇದ್ದಿ ನನ್ನ ಮಾತನ್ನು ಅಂತ ರಾಜನಿಗೆ ಹೇಳ್ತಾನೆ. ಆಗ ರಾಜ ಭೋ ಸತ್ಯವಾದಿನ್, ಓಹೋ ನಾನು ಅರ್ಥ ಮಾಡ್ಕೊಂಡಿಲ್ಲ, ನೀನು ಬಹಳ ಸತ್ಯವಂತ. ಅಭ್ಯುಪಗತಂ ತಾವದ್ ಅಸ್ಮಾಭಿರೇವಂ, ಆಯಿತು ನೀನು ಹೇಳಿದಂತೆ ನಾನು ಮದುವೆ ಆಗಿದ್ದೇನೆ ಅಥವಾ ಅವಳಿಗೆ ಮೋಸ ಮಾಡಿದ್ದೇನೆ ಅಂತ ಇಟ್ಕೊಳ್ಳೋಣ, ಒಪ್ಪಿಕೊಳ್ಳೋಣ ಈ ಮಾತನ್ನು. ಅಸ್ಮಾಭಿಹಿ ಅಭ್ಯುಪಗತಂ ಏವಂ, ಆದರೆ ಕಿಂ ಪುನಃ ಇಮಾಂ ಅತಿಸಂಧಾಯ ಲಭ್ಯತೆ, ನಾನು ಇವಳಿಗೆ ಮೋಸ ಮಾಡಿ ಇದ್ದೇನೆಂದು ನೀವು ಹೇಳ್ತಾ ಇದ್ದೀರಲ್ಲ, ಅದರಿಂದ ನಾನೇನು ಪಡಿತೇನೆ, ನನಗೇನು ಲಾಭ ಅದರಿಂದ, ನಾನು ಯಾವುದನ್ನು ಅದರಿಂದ ಪಡ್ಕೊಳ್ಬೇಕಾಗಿದೆ ಅಂದಾಗ ಶಾರಂಗರವ ಹೇಳ್ತಾನೆ, ವಿನಿಪಾತಃ ಅಂದರೆ ವಿನಾಶವೇ ನೀನು ಪಡ್ಕೊಳ್ತಾ ಇದ್ದಿ. ಇಂತಹ ಮುಗ್ಧಳಾದ ವನದಲ್ಲಿ ಬೆಳೆದಂತಹ ಒಬ್ಬ ಒಂದು ಹೆಣ್ಣನ್ನು ಮಧುರ ಮಾತುಗಳಿಂದ ಮೋಸ ಮಾಡಿ ನೀನು ಈಗ ಮದುವೆ ಆಗಿಲ್ಲ ನನಗೆ ಗೊತ್ತೇ ಇಲ್ಲ ಅಂತಲೇ ಹೇಳ್ತಾ ಇದೆಯಲ್ಲ, ಮತ್ತು ಇದಕ್ಕೆ ನೀನೇನು ಪಡ್ಕೊಳ್ತೀವಿ ಅಂತ ಕೇಳ್ತಾ ಇದೆಯಲ್ಲ. ವಿನಿಪಾತಃ ಅಂದರೆ ನಿನಗೆ ಅವನತಿ, ವಿನಾಶ, ನಿನ್ನ ವಂಶಕ್ಕೆ ಬಹಳ ಕೆಟ್ಟದಾಗಿರುವಂಥದ್ದಾಗ್ತದೆ ಅದು ಅಂತ ಹೇಳಿದಾಗ ರಾಜ ಅಂತಾನೆ, ವಿನಿಪಾತಃ ಪೌರವೈಹಿ ಪ್ರಾರ್ಥಿತೀತಿ ನ ಶ್ರದ್ಧೇಯಂ. ವಿನಾಶ ಅನ್ನುವುದು ಪುರುವಂಶದ ರಾಜರು ಈ ವಿನಾಶವನ್ನು ಎಂದೂ ಕೂಡ ಬಯಸೋದಿಲ್ಲ. ಅವರು ಬಯಸುವರು ಎನ್ನುವಂಬುದರಲ್ಲಿ ನನಗೆ ವಿಶ್ವಾಸವೇ ಇಲ್ಲ. ಯಾಕಂದರೆ ತಲೆತಲಾಂತರದಿಂದ ಆ ಅಭಿವೃದ್ಧಿಯನ್ನು ಬಯಸಿ ರಾಜ್ಯಪಾಲನೆ ಮಾಡಿದವರು ನಾವು ರಾಜರು, ನಾವೆಲ್ಲರೂ ಪ್ರಜೆಗಳನ್ನು ಕಾಪಾಡಿದವರು, ಧರ್ಮದ ಯಾವ ಒಂದು ಮೇರೆಯನ್ನು ಮೀರಲಾರದವರು, ಧಾರ್ಮಿಕರಾಗಿ ಬದುಕಿದವರು, ಸಂಸ್ಕಾರವಂತರು, ಅಂಥವರು ನಾವು ವಿನಿಪಾತವನ್ನು ಬಯಸ್ತೀವಿ. ಇದರಲ್ಲಿ ನಾನು ಏನು ನಂಬೋದಿಲ್ಲ, ಇದನ್ನು ನಾನು ನಂಬಲಿಕ್ಕೆ ಸಾಧ್ಯವಿಲ್ಲ. ನ ಶ್ರದ್ಧೇಯಂ, ಇದರಲ್ಲಿ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪುರುವಂಶದ ರಾಜರು ಅನೀತಿಯನ್ನಾಗಿ ಅಥವಾ ಕೆಟ್ಟದ್ದನ್ನಾಗಿ ಮಾಡಿ ಅವರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾರೆ ಅನ್ನೋ ವಿಷಯದಲ್ಲಿ ನಾನಲ್ಲ, ಯಾರೂ ನಂಬೋದಿಲ್ಲ. ವಿನಿಪಾತಃ ಪೌರವೈಹಿ ಪ್ರಾರ್ಥ್ಯತೆ ಇತಿ ನ ಶ್ರದ್ಧೇಯಂ ಅಂತ ಆ ರಾಜ ಹೇಳ್ತಾನೆ. ಆಗ ಶಾರದ್ವತ ಹೇಳ್ತಾನೆ, ಶಾರಂಗರವ ಕಿಮುತ್ತರೇಣ, ಇವ್ರ ಜೊತೆ ಮಾತಾಡಿ ವಾದ ಮಾಡಿ ಏನು ಉಪಯೋಗ. ಅನುಷ್ಠಿತೋ ಗುರೋಹೋ ಸಂದೇಶ, ನಾವು ಗುರುಗಳ ಸಂದೇಶವನ್ನು ಪಾಲನೆ ಮಾಡುವವರು, ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಗುರುಗಳೇನು ಹೇಳಿದರು, ಕಣ್ವರ್ಷಿಗಳು ಶಕುಂತಲೆಯನ್ನು ಕರೆದುಕೊಂಡು ಅರಮನೆಗೆ ಹೋಗಿ ದುಷ್ಯಂತನ ಮನೆಯಲ್ಲಿ ಬಿಟ್ಟು ಬಾ ಅಂತ ಹೇಳಿದರು. ಆ ಸಂದೇಶವನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಅನುಷ್ಠಿತ ಅಂತಂದರೆ ಆಚರಿಸಿದ್ದೇವೆ, ಆ ಕೆಲಸ ನಾವು ಮಾಡಿದ್ದೇವೆ. ಪ್ರತಿನಿವರ್ತಾಮಹೇ ವಯಂ, ನಾವು ಹೋಗಿಬಿಡೋಣ. ರಾಜಾನಂ ಪ್ರತಿ, ರಾಜನಿಗೆ ಒಂದು ಕೊನೆಯ ಮಾತನ್ನು ಹೇಳ್ತಾರೆ, ತದೇಶ ಭವತಃ ಕಾಂತ, ಏಷಾ ಭವತಃ ಕಾಂತ, ಇವಳು ನಿನ್ನ ಹೆಂಡತಿ. ತತ್, ಆದ್ದರಿಂದ ತ್ಯಜ ವೈನಾಂ ಅಂತ ಒಂದೊಂದು ಶಬ್ದ ಇದೆ. ವಾ ಏನಾಂ
ವಾ ಅಂದರೆ ಅಥವಾ, ಏನಾಂ ಅಂದರೆ ಇವಳನ್ನು, ವಾ ಅಥವಾ, ತ್ಯಜ ಏಷಾ ತವ ಕಾಂತ ಭವತಃ ಕಾಂತ, ನಿನ್ನ ಹೆಂಡತಿ ಇವಳು. ಏನಾಂ ತ್ಯಜ, ಇವಳನ್ನು ಬಿಟ್ಟಾದರೂ ಬಿಡು, ವಾ ಅಥವಾ ಗೃಹಾಣ, ಸ್ವೀಕಾರವಾದರೂ ಮಾಡ್ಕೊ, ಮನೆಯಲ್ಲಾದರೂ ಇಟ್ಕೋ, ಹೊರಗಾದರೂ ಹಾಕು, ಅದು ನಿನಗೆ ಸಂಬಂಧಪಟ್ಟದ್ದು. ತದೇಶಾವತಃ ಕಾಂತ ತ್ಯಜ ವೈನಾಂ ಗೃಹಾಣವಾ, ಗೃಹಾಣವಾ ತ್ಯಜವ, ನಮಗೇನಾಗಬೇಕಾಗಿದೆ. ಉಪಪನ್ನಾಹಿ ದಾರೇಶು ಪ್ರಭುತ ಸರ್ವತೋಮುಖಿ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳೋ, ದಾರೇಶು, ದಾರ ಅಂದರೆ ಹೆಂಡತಿ ಸಂಸ್ಕೃತದಲ್ಲಿ, ದಾರೇಶು ಅಂತ ಬಹುವಚನ ಪ್ರಯೋಗ ಇದೆ. ಇದಕ್ಕೆ ನಿತ್ಯಂ ಬಹುವಚನ ಅಂತ ಕರೀತಾರೆ. ಅಂದರೆ ಆ ಶಬ್ದವೇ ಹಾಗೆ ನಡೀತದೆ, ಏಕವಚನದಲ್ಲಿ ನಡೆಯೋದಿಲ್ಲ. ಉದಾಹರಣೆಗೆ ಈಗ ರಾಮಃ, ರಾಮೌ, ರಾಮಾಹ ಅಂತ ಹೇಳ್ತೀವಿ ನಾವು. ರಾಮಾಹ ಅಂದರೆ ಬಹುವಚನ, ಅದನ್ನು ಹೇಗೆ ನಡೆಸ್ಬೇಕು? ಬರೇ ಕೇವಲ ಬಹುವಚನ ನಡೆಸಿ ನೋಡಬೇಕು. ರಾಮಾಹ, ರಾಮಾನ್, ರಾಮೈಹಿ, ರಾಮೇಭ್ಯ, ರಾಮೇಭ್ಯ, ರಾಮಾಣಾಂ, ರಾಮೇಶು, ಹೀಗೆ ಕೊನೆಯದನ್ನು ನಾವು ಬಹುವಚನ ನಡೆಸಿದರೆ ಹೇಗಿರ್ತದೆ ಹಾಗೆ ಈ ಶಬ್ದವನ್ನು ನಡೆಸಬೇಕು. ದಾರಾಹ, ದಾರಾನ್, ದಾರೈಹಿ, ದಾರೇಭ್ಯ, ಹೀಗೆ ನಡೆಸಬೇಕು. ಆದ್ದರಿಂದ ನಿತ್ಯಂ ಬಹುವಚನ ಅಂತ ಇದೊಂದು ಶಬ್ದ. ಅದಕ್ಕೆ ದಾರೇಶು ಅಂದರೆ, ದಾರೇಶು ಅಂದರೆ ಒಬ್ಬಳೇ ಹೆಂಡತಿ ಇಲ್ಲಿ, ಆದರೆ ಬಹುವಚನ ಪ್ರಯೋಗ ಇದೆ. ದಾರೇಶು ಅಂದರೆ ಹೆಂಡತಿಯ ವಿಷಯದಲ್ಲಿ ಅಂತ ಅರ್ಥ. ಲೋಕದಲ್ಲಿ ಯಾವಾಗಲೂ ಹೆಂಡತಿಯ ವಿಷಯದಲ್ಲಿ ಗಂಡನಿಗೆ ಮಾತ್ರ ಪ್ರಭುತ, ಪ್ರಭುತ ಅಂದರೆ ಸಂಪೂರ್ಣ ಅಧಿಕಾರ, ಅದು ಸರ್ವತೋಮುಖಿ. ಯಾವ ರೀತಿಯಿಂದಲೂ ಕೂಡ ಅವನು ಅವಳನ್ನು ತಾನು ನೋಡಿಕೊಳ್ಳಬಹುದು. ಅಂದರೆ ಇದರ ಅರ್ಥ ಏನು? ಅವಳಿಗೆ ಅನ್ಯಾಯ ಮಾಡಬೇಕು ಅಂತ ಅರ್ಥ ಅಲ್ಲ, ಅವಳ ಮೇಲೆ ಸಂಪೂರ್ಣವಾದ ಅಧಿಕಾರವಿದೆ. ಈ ಅಧಿಕಾರ ಅನ್ನೋ ಶಬ್ದದ ಅರ್ಥ ಏನು ಅಂದರೆ ಅವಳನ್ನು ಕಾಪಾಡುವುದು ಅಷ್ಟೇ ಜವಾಬ್ದಾರಿ ಅನ್ನೋದು ಕಾಳಿದಾಸನ ಅಭಿಪ್ರಾಯ. ಇಲ್ಲಿ ಈ ಶ್ಲೋಕದಲ್ಲಿ ನಾವು ಕಾಣಬೇಕಾದಷ್ಟೇ, ನಮ್ಮ ದೇಶದಲ್ಲಿ ಗಂಡನಿಗೆ ಹೆಂಡತಿಯ ಮೇಲೆ ಅಷ್ಟು ಸಂಪೂರ್ಣವಾದ ಜವಾಬ್ದಾರಿ ಅಂತ ಅರ್ಥ. ಯಾವಾಗಲೂ ಅಧಿಕಾರ ಅನ್ನೋದು ಅದಕ್ಕೆ, ಈಗ ನಾವೆಲ್ಲ ನೋಡ್ತೀವಲ್ಲ, ಆಫೀಸರ್ ಇದ್ದಾನಪ್ಪ, ಆಲ್ವೇಸ್ ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ಹೇಳ್ತಿರ್ತಾರೆ. ಅಂದರೆ ಅವರು ಸರಿ ಅಂದ್ರೂ ಸರಿ, ತಪ್ಪು ಅಂದ್ರೂ ತಪ್ಪು ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಆದರೆ ವಾಸ್ತವ ಅದಲ್ಲ. ನಿಜವಾಗಿಯೂ ನಮ್ಮ ಮೇಲೆ ಯಾರು ಅಧಿಕಾರವನ್ನು ಮಾಡ್ತಾರೆ, ಈಗ ತಂದೆಗೆ ಮಕ್ಕಳ ಮೇಲೆ ಅಧಿಕಾರ ಇದೆ ಅಂದರೆ ಅರ್ಥ ಏನು? ಮಕ್ಕಳನ್ನು ಬೇಕಾದರೆ ಅವನು ಪ್ರೀತಿಯಿಂದ ಮನೇಲಿ ಊಟಕ್ಕೆ ಹಾಕ್ಬೋದು, ಬೇಡ ಆದರೆ ಅವ್ರನ್ನ ಕೊಲ್ಲಬಹುದು ಅಂತ ಹಿಂಗೆ ಅರ್ಥ ಅಲ್ಲ, ಅಥವಾ ಹೊರಗೆ ಹಾಕ್ಬೋದು ಅಂತ ಅರ್ಥ ಅಲ್ಲ. ಅವರ ಸಂಪೂರ್ಣ ಜವಾಬ್ದಾರಿ, ಅವರ ಅಹಿತಗಳನ್ನು ನೋಡಿ ಅವನು ತಪ್ಪು ಮಾಡ್ತಿದ್ದರೆ ಅವನನ್ನು ಶಿಕ್ಷಿಸಿ ಸರಿಯಾದ ಮಾರ್ಗದಲ್ಲಿ ತರುವುದು ಅವನ ಕರ್ತವ್ಯ. ಅದಕ್ಕೆ ತಂದೆಗೆ ಮಕ್ಕಳ ಮೇಲೆ ಅಧಿಕಾರ, ಹೆಂಡತಿಯ ಮೇಲೆ ಗಂಡನಿಗೆ ಅಧಿಕಾರ ಅನ್ನೋ ಶಬ್ದ, ಈ ಅಧಿಕಾರ ಅನ್ನೋ ಶಬ್ದವನ್ನು ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು ಸಮಾಜದಲ್ಲಿ. ಅದಕ್ಕೋಸ್ಕರವಾಗಿ ಉಪಪನ್ನಾಹಿ ದಾರೇಶು ಪ್ರಭುತ ಸರ್ವತೋಮುಖಿ. ಈ ಏನಿವತ್ತು ಪ್ರಜಾಪ್ರಭುತ್ವ ಅಂತ ನೋಡ್ತಾ ಇದ್ವಿ, ಈ ಪ್ರಭುತ ಅಲ್ಲ. ಈ ಪ್ರಭುತ ಅದು ಸಂವಿಧಾನದಲ್ಲಿರೋದು ಒಂದು, ನಮ್ಮ ಜನ ಮಾಡೋದು ಒಂದು, ಹಾಗಲ್ಲ. ಅದು ನಮ್ಮ ಸಂಸ್ಕೃತ ಶಬ್ದಗಳಿಗೆ ಅರ್ಥ ಏನಿದೆ ಅಂದರೆ, ಪ್ರಭುತ ಅಂದರೆ ಅಧಿಕಾರ, ಸಂಪೂರ್ಣವಾದ ಅಧಿಕಾರ. ಸಂಪೂರ್ಣವಾದ ಅಧಿಕಾರ ಅಂದರೆ ಅವರ ಹಿತಾಹಿತಗಳನ್ನು ಗಮನಿಸಿ ಅವ್ರಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಅವರಿಗೆ ಯಾವಾಗಲೂ ಒಳ್ಳೆಯದನ್ನು ಬಯಸ್ತಾ ಅವರಿಗೆ ಸರಿಯಾಗಿ ಮಾರ್ಗದಲ್ಲಿ ನಡೆಸಬೇಕು. ಆದ್ದರಿಂದ ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದು, ಹೊರಗೆ ಹಾಕೋದು ಅವನಿಗೆ ಸಂಬಂಧಪಟ್ಟದ್ದು, ನಮಗೇನು ಸಂಬಂಧಪಟ್ಟದ್ದು? ಉಪಪನ್ನಾಹಿ ದಾರೇಶು ಪ್ರಭುತ ಸರ್ವತೋಮುಖಿ, ಎಲ್ಲ ರೀತಿಯಿಂದಲೂ ಆ ಗಂಡನಿಗೆ ಹೆಂಡತಿಯಲ್ಲಿ ಅಧಿಕಾರ ಇದೆ. ಅದಕ್ಕಾಗಿ ಗೌತಮಿ ಗಚ್ಚಾಗ್ರತಃ, ಹೇ ಗೌತಮಿ ವೃದ್ಧೇ ನಡಿ ಹೋಗೋಣ ಇತಿ ಪ್ರಸ್ಥಿತ. ಹೀಗೆ ಕಾಳಿದಾಸ ನಮಗೆ ಭಾರತೀಯ ಸಂಸ್ಕೃತಿಯ ಒಂದು ಸೂಕ್ಷ್ಮವಾಗಿರತಕ್ಕಂಥ ವಿಚಾರಗಳನ್ನು ತಿಳಿಸಿಕೊಡ್ತಾನೆ. ಶಕುಂತಲ ಕಥಮನೇನ ಕಿತವೇನ ವಿಪ್ರಲಬ್ಧಾಸ್ಮಿ. ಕಿತವ ಈ ಮೋಸಗಾರ, ಇವನ ಮಾತು ಕೇಳಿ ನಾನು ಮರಳಾಗಿ ಅವನನ್ನು ಮದುವೆ ಮಾಡಿಕೊಂಡೆ, ಗಾಂಧರ್ವ ವಿವಾಹ ಮಾಡಿಕೊಂಡೆ. ಈಗ ನನ್ನ ಹೊಟ್ಟೆಯಲ್ಲಿ ಅವನ ಮಗು ಬೆಳೀತಾ ಇದೆ. ಇವನು ಮೋಸ ಮಾಡಿದ್ದಾನೆ ನನಗೆ, ಇವನು ನನಗೆ ಮೋಸ ಮಾಡಿಬಿಟ್ಟ. ಯೂಯಮಪಿ ಮಾಂ ಪರಿತ್ಯಜತ, ನೀವು ಕೂಡ ನನ್ನನ್ನು ಬಿಟ್ಟು ಹೊರಡ್ತಾ ಇದ್ದೀರಿ. ಇತಿ ಅನುತಿಷ್ಠತೆ, ನಾನು ಇಲ್ಲಿರೋದಿಲ್ಲ ಅಂತ ಅವರ ಹಿಂದೆ ಬರ್ತಾಳೆ. ಯಾರು? ಶಕುಂತಲ. ಆಗ ಗೌತಮಿ ಸ್ಥಿತ್ವ ನಿಂತು ಬಿಡ್ತಾಳೆ. ಒಂದೆರಡು ಹೆಜ್ಜೆ ಮುಂದೆ ಹೋಗ್ತಾರೆ. ಶಕುಂತಲ ಹಿಂದೆ ಬರ್ತಾ ಇದ್ದಾಳೆ. ಆವಾಗ ವತ್ಸ ಶಾರಂಗ್ರವ ಅವನು ಬಿಟ್ಟು ಹೋಗ್ತಾ ಇದ್ದಾನೆ. ಅದಕ್ಕೆ ಶಾರಂಗ್ರವನಿಗೆ ಹೇಳ್ತಾಳೆ, ಶಾರಂಗ್ರವ ವತ್ಸ ಅನುಗಚ್ಚತಿ ಇಯಂ, ಇವಳು ನಮ್ಮನ್ನು ಅನುಸರಿಸಿದ್ದಾಳಪ್ಪ, ನಮ್ಮ ಹಿಂದೆ ಬರ್ತಾ ಇದ್ದಾಳೆ. ಹೇಗಿದ್ದಾಳೆ ಇವಳು? ಕರುಣ ಪರಿವೇದಿನಿ ಶಕುಂತಲ, ಕನಿಕರ ಹುಟ್ಟುವಂತೆ ಅಳ್ತಾ ಇದ್ದಾಳೆ. ಇವಳನ್ನು ನೋಡಿದರೆ ಕರಳು ಕಿತ್ತಿ ಬರ್ತದೆ. ಇವಳ ಒಂದು ದುಃಖವನ್ನು ನೋಡಿ ನನಗೆ ಬಹಳ ತ್ರಾಸವಾಗ್ತಾ ಇದೆ. ಅವಳು ಅಳುವುದನ್ನು ನೋಡಿ ನನಗೆ ಬಹಳ ತ್ರಾಸಾಗ್ತಾ ಇದೆ, ಅಳೋದನ್ನು ನೋಡಿ. ಯಾಕಂದರೆ ಅಷ್ಟು
ಕರುಣ ಪರಿದೇವಿನಿ. ಕರುಣ ಪರಿದೇವಿನಿ ಅಂದ್ರೇನು? ನಮ್ಮ ಮನಸ್ಸಿಗೆ ಬಹಳ ನೋವಾಗುವಂತೆ ಆಳ್ತಾ ಇದ್ದಾಳೆ, ನಮ್ಮನ್ನು ಆಕೆ ಅನುಸರಿಸ್ತಾ ಇದ್ದಾಳೆ, ಇವಳನ್ನು ಬಿಟ್ಟು ಹೇಗೆ ಹೋಗಬೇಕು. ಅದರಲ್ಲೂ ಕೂಡ ಪ್ರತ್ಯಾದೇಶ ಪರುಷೇ ಭರ್ತರಿ. ಭರ್ತರಿ ಅಂದರೆ ಗಂಡನಾದಂತಹ ದುಷ್ಯಂತ ಪ್ರತ್ಯಾದೇಶ ಪರುಷೆ, ತಿರಸ್ಕಾರ ಮಾಡಿ ಕಠೋರ ಮಾತುಗಳಿಂದ ಅವಳನ್ನು ನಿಂದಿಸಿದ್ದಾನೆ. ಕಿಂವಾಮಿ ಪುತ್ರಿಕಾ ಕರೋತು, ನನ್ನ ಮಗಳಾದ ಈ ಶಕುಂತಲೆ ಏನು ಮಾಡಬೇಕು ಹೇಳು, ನೋಡು, ನೀನು ಅವಳ ಪರಿಸ್ಥಿತಿಯನ್ನು ನೋಡು, ಹಾಗೆ ಬಿಟ್ಟು ಹೋಗಬೇಡ ಅಂತ ಆ ಮಾತನ್ನು ಗೌತಮಿ ಹೇಳ್ತಾಳೆ. ಆವಾಗ ಶಾರಂಗರವನಿಗೆ ಸಿಟ್ಟು ಸರ್ವೋಷಂ ನಿವೃತ್ಯ, ಸಿಟ್ಟಿಗೆದ್ದು ಅವನು ಹೇಳ್ತಾನೆ, ಕಿಂ ಪರೋಭಾಗೆ ಸ್ವೇಚ್ಛಾಚಾರಿಣಿ. ಅಂದರೆ ನಿನ್ನ ಮನಸ್ಸಿಗೆ ಬಂದಾಗ ನೀನು ಮಾಡ್ತೀಯಾ? ಸ್ವಾತಂತ್ರ್ಯಂ ಅವಲಂಬಸೆ, ನೀನು ಗುರುಗಳು ಹೇಳಿದ ಮಾತನ್ನು ಕೂಡ ತಿರಸ್ಕಾರ ಮಾಡಿ ಅವಳನ್ನು ಬಿಟ್ಟು ಬರ್ರಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೀನು ಸ್ವಂತ ವಿಚಾರ ಮಾಡ್ತಿದ್ದಿ, ಸ್ವಾತಂತ್ರ್ಯಂ ಅವಲಂಬಸೆ, ನೀನು ಸ್ವತಂತ್ರವಾಗಿ ವಿಚಾರ ಮಾಡ್ತಾ ಇದೆಯಾ, ಸರಿಯಲ್ಲ ಇದು ಅಂತ ಆ ಸಿಟ್ಟಿನಿಂದ ಗೌತಮಿಗೆ ಬೈತಾನೆ. ಶಕುಂತಲೆಗೂ ಕೂಡ ಒಂದು ಮಾತನ್ನು ಹೇಳ್ತಾನೆ ಶಾರಂಗರವ. ಶಕುಂತಲೆ, ಯದಿ ಯಥಾ ವದತಿ ಕ್ಷಿತಿಪಸ್ತಥಾ ತ್ವಮಸಿ ಕಿಂ ಪಿತುರುತ್ಕುಲಯಾ ತ್ವಯಾ. ಯಥಾ ವದತಿ ಕ್ಷಿತಿಪಃ, ಕ್ಷಿತಿ ಅಂದರೆ ಭೂಮಿ, ಭೂಮಿಯನ್ನು ಪಾಲನೆ ಮಾಡುವನು ಕ್ಷಿತಿಪ. ಕ್ಷಿತಿಪ ಅಂದರೆ ರಾಜ. ಕ್ಷಿತಿಂ ಪಾ ಅಂದರೆ ಪಾತಿ, ಪಾತಿ ಅಂದರೆ ರಕ್ಷತಿ, ಪಾತಿ ರಕ್ಷತಿ, ಕ್ಷಿತಿಂ ಪಾತಿ ರಕ್ಷತಿ, ಭೂಮಿಯನ್ನು ರಕ್ಷಣೆ ಮಾಡೋನು ಕ್ಷಿತಿಪ ಅಂತ ಕರೀತಾರೆ. ಅದರಿಂದ ರಾಜ ಹೇಗೆ ಹೇಳ್ತಾನೆ ಅದೇ ಒಂದು ಸತ್ಯವಾಗಿದ್ದರೆ, ಅಂದರೆ ನೀನು ಯಾರಲ್ಲೋ ಯಾರ ಜೊತೆಯೋ ನೀನು ಸೇರಿಕೊಂಡು ನನ್ನ ಮೇಲೆ ಹಾಕ್ತಾ ಇದ್ದಿ, ಅಂದರೆ ನೀನು ಕೆಟ್ಟದ್ದಾಗಿ ನಡ್ಕೊಂಡಿದ್ದಿ ಅಂತ ಅನ್ನೋದು ರಾಜ ಏನು ಹೇಳ್ತಾ ಇದ್ದಾನೆ. ಅಂದರೆ ಇದಕ್ಕೆ ನಾನು ಕಾರಣ ಅಲ್ಲ, ನಿನ್ನ ಈ ಒಂದು ಸ್ಥಿತಿಗೆ ನಾನು ಕಾರಣ ಅಲ್ಲ, ನೀನು ಜಾರಿ ಎಲ್ಲೋ ಮೋಸ ಮಾಡ್ಕೊಂಡಿದ್ದೀಯ, ಅದು ನನ್ನ ಮೇಲೆ ಹಾಕ್ತಾ ಇದ್ದಿ ಅಂತ ರಾಜ ಹೇಳುವುದೇ ಸತ್ಯವಾಗಿದ್ದರೆ, ಅಂದರೆ ನೀನು ಕುಲಗೆಟ್ಟವಳೇ ಆಗಿದ್ದರೆ, ಉತ್ಕುಲಯ ಅಂತ ಒಂದು ಶಬ್ದ ಇದೆ ನೋಡ್ರಿ ಇಲ್ಲಿ, ಆ ಶ್ಲೋಕದಲ್ಲಿ ನೋಡಬೇಕು. ಉತ್ಕುಲಯ ತ್ವಯ, ಉತ್ಕುಲ ಅಂತಂದರೆ ನೀನು ಕುಲಗೆಟ್ಟವಳು, ಅಂದರೆ ಮಾನಗೆಟ್ಟವಳಾಗಿದ್ದರೆ ತಂದೆಗೆ, ನಿನ್ನಂಥವಳಿಂದ ತಂದೆಗೆ ಏನು ಪ್ರಯೋಜನ? ನಿಮ್ಮಪ್ಪ ಇಂಥ ಕೆಟ್ಟವಳನ್ನು ತೆಗೆದುಕೊಂಡು ಏನು ಮಾಡ್ತಾನೆ? ಅದಕ್ಕೋಸ್ಕರವಾಗಿ ನೀನಂತೂ ಆಶ್ರಮಕ್ಕೆ ಬರೋ ಅವಶ್ಯಕತೆ ಇಲ್ಲ. ರಾಜ ಹೇಳುವುದೇ ಸರಿಯಾದದ್ದಾದರೆ, ನೀನು ಕುಲಗೆಟ್ಟವಳೇ ಆಗಿದ್ದರೆ ನಿನ್ನಂಥವಳಿಂದ ತಂದೆಗೇನು ಪ್ರಯೋಜನ? ಅಂದರೆ ತಂದೆಯ ಗೌರವವನ್ನು ಹಾಳು ಮಾಡುವ ಹೆಣ್ಣು ಮಕ್ಕಳು ಆ ತಂದೆಯ ಮನೆಯಲ್ಲಿ ಇದ್ದರೇನು ಉಪಯೋಗ? ಅದು ಇನ್ನಿಷ್ಟು ನೋವಿಗೆ ಕಾರಣ. ಅದಕ್ಕಾಗಿ ನೀನು ಬರೋದು ಅವಶ್ಯಕತೆ ಇಲ್ಲ. ಇನ್ನೊಂದು ಮಾತು ಹೇಳ್ತಾನೆ, ಇನ್ನು ನಿನ್ನ ಕಾರಣದಿಂದ ಹೇಳೋದಾದರೆ, ಅಥ ತು ವೇತ್ಸಿ ಶುಚಿವ್ರತಮಾತ್ಮನಃ, ಆತ್ಮನಃ ಶುಚಿವ್ರತಂ ವೇತ್ಸಿ. ನೀನು ನಿನ್ನ ಮನಸ್ಸಿಗೆ, ಅಂದರೆ ನೀನು ನಿಜವಾಗಿಯೂ ಕೂಡ ಶುಚಿವ್ರತಂ ಅಂದರೆ ಪಾತಿವೃತ್ಯ, ಅಂದರೆ ಗಂಡನನ್ನು ಬಿಟ್ಟು ಅನ್ಯರನ್ನು ಮನಸ್ಸಿನಲ್ಲೂ ಬಯಸಿಲ್ಲ, ಅನ್ಯರ ಸಹವಾಸವಂತೂ ಮಾಡಿಲ್ಲ. ನೀನು ದುಷ್ಯಂತನ ಹೆಂಡತಿಯೇ ಆಗಿದ್ದರೆ, ಅದು ಆಗಿದ್ದನ್ನು ನೀನು ನಿನ್ನ ಮನಸ್ಸಿಗೆ ಖಾತ್ರಿ ಮಾಡಿಕೊಂಡಿದ್ದರೆ, ವೇತ್ಸಿ ಅಂದರೆ ತಿಳಿದುಕೊಂಡಿದ್ದರೆ, ಆತ್ಮನಃ ಶುಚಿವ್ರತಂ ವೇತ್ಸಿ, ನಿನ್ನನ್ನು ನೀನು ಪತಿವ್ರತೆ ಎಂದು ನಿಜವಾಗಿ ತಿಳಿದುಕೊಂಡಿದ್ದರೆ, ಪತಿಕುಲೇ ತವ ದಾಸ್ಯಮಪಿ ಕ್ಷಮಂ. ಅದಕ್ಕೆ ಒಂದು ಮಾತು ತಿಳಿದುಕೋ, ಈ ಅರಮನೆಯಲ್ಲಿಯೇ ನೀನು ದಾಸಿಯಾಗಿದ್ದರೂ ಅದು ಯೋಗ್ಯ, ಹೊರತು ಈ ಅರಮನೆಯನ್ನು ಬಿಟ್ಟು ಬೇರೆ ಕಡೆ ಬರಬಾರ್ದು. ಅದಕ್ಕೋಸ್ಕರವಾಗಿ ನೀನು ಇಲ್ಲೇ ಇರತಕ್ಕದ್ದು. ನೀನು ನಿಜವಾದ ಪತಿವ್ರತೆಯಾಗಿದ್ದರೆ ಗಂಡನ ಸೇವೆಯನ್ನು ಮಾಡ್ತಾ ದಾಸಿಯಾಗಿ ಇಲ್ಲಿರಬೇಕು. ಒಂದು ವೇಳೆ ನೀನು ಕುಲಟಿಯಾಗಿದ್ದರೆ, ಅಂದರೆ ಕುಲಗೆಟ್ಟವಳೆ ಆಗಿದ್ದರೆ, ನೀನು ತಂದೆಯ ಮನೆಗೆ ಬಂದು ಏನು ಪ್ರಯೋಜನ? ಅಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರವಾಗಿ ತಿಷ್ಠ ಸಾಧಯಾಮ ವಯಂ, ನಾವಂತೂ ಹೋಗಿ ಬರ್ತೇವೆ ಅಂತ ಈ ರೀತಿಯಾಗಿ ಹೇಳ್ತಾನೆ. ಆಗ ರಾಜ, ಭೋ ತಪಸ್ವಿನ್ ಕಿಮತ್ರ ಭವತೀಂ ವಿಪ್ರಲಭಸೆ. ಹೇ ತಪಸ್ವಿಯೇ, ಅತ್ರ ಭವತೀಂ, ಪಾಪ ಇವಳ ಜೊತೆಗೆ ವಾದ ವಿವಾದ ಮಾಡಿ ಏನು ಉಪಯೋಗ? ಇವಳ ಬಗ್ಗೆ ಚರ್ಚೆ ಮಾಡಿ ಏನು ಉಪಯೋಗ? ಅದಕ್ಕಾಗಿ ನಾನೊಂದು ಮಾತನ್ನು ನಮ್ಮ ಗುರುಗಳನ್ನು ಕೇಳ್ತೇನೆ ಅಂತ ಪುರೋಹಿತರಲ್ಲೇ ಇರ್ತಾರೆ, ಆ ಪುರೋಹಿತರನ್ನು ಕೇಳ್ತಾನೆ. ಭವಂತಂ ಏವ ಗುರುಲಾಘವಂ ಪೃಚ್ಛಾಮಿ. ಸರಿ ಯಾವುದು, ತಪ್ಪು ಯಾವುದು, ಯಾವುದನ್ನು ಮಾಡುವುದು ಯೋಗ್ಯ ಅನ್ನೋದನ್ನು ನನಗಂತೂ ಗೊತ್ತಾಗ್ತಾ ಇಲ್ಲ, ನೀವಾದರೂ ಹೇಳ್ರಿ ಅಂತ ನಾನು ಗುರುಗಳಿಗೆ ಕೇಳ್ತೇನೆ. ಏವಂ ತ್ವಾಂ ಪೃಚ್ಛಾಮಿ, ಭವಂತಂ ಪೃಚ್ಛಾಮಿ, ನಿಮ್ಮನ್ನು ಕೇಳ್ತಾ ಇದ್ದೇನೆ ಪುರೋಹಿತರೇ, ನೀವು ಹೇಳ್ರಿ. ಇದು ಬಹಳ ಸಂದಿಗ್ಧವಾದ ಸಮಯ, ಅಂದರೆ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ. ಮೂಢ ಸ್ಯಾಮಹಂ ಏಷಾ, 14ನೇ ಶ್ಲೋಕ. ಮೂಢ ಸ್ಯಾಮ್ ಅಹಂ, ಅಹಂ ಅಂದರೆ ನಾನು, ಮೂಢ ಸ್ಯಾಮ್
ನಾನು ಮರೆತಿದ್ದೇನೋ ಏನೋ, ನಾನು ಲಗ್ನ ಮಾಡ್ಕೊಂಡಿರಬಹುದು. ಆದರೆ ವಾಸ್ತವವಾಗಿ ಇಲ್ಲಿ ದುರ್ವಾಸರು ಶಾಪ ಕೊಟ್ಟಿದ್ದಾರೆ ದುಷ್ಯಂತನಿಗೆ. ಅಲ್ಲಿ ಶಕುಂತಲೆ ಆಶ್ರಮದಲ್ಲಿ ಅವಳು ಗಾಂಧರ್ವ ವಿವಾಹ ಆದಮೇಲೆ ಶಕುಂತಲೆಯನ್ನು ಬಿಟ್ಟು ರಾಜ ಬಂದಿರ್ತಾನೆ. ಶಕುಂತಲೆ ದುಷ್ಯಂತನ ನೆನಪಿನಲ್ಲೇ ಕೂತಿರುವಾಗ ದುರ್ವಾಸರು ಆಶ್ರಮಕ್ಕೆ ಬರ್ತಾರೆ, ಕಣ್ವ ಋಷಿಗಳ ಆಶ್ರಮಕ್ಕೆ. ದುರ್ವಾಸರು ಬಂದಾಗ ದುರ್ವಾಸರಿಗೆ ಸನ್ಮಾನ, ಗೌರವ, ಅವರ ಪಾದ ಪ್ರಕ್ಷಾಲನೆ ಯಾವೂ ಮಾಡೋದಿಲ್ಲ, ಮರೆತು ಬಿಡ್ತಾರೆ. ಆವಾಗ ದುರ್ವಾಸರು ಸಿಟ್ಟು, ಆ ಸಿಟ್ಟಿನಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಶಕುಂತಲೆಗೆ ಯಾರನ್ನು ನೆನಪಿಸುತ್ತಾ, ಯಾರನ್ನು ಸ್ಮರಣೆ ಮಾಡ್ತಾ ನೀನು ನನ್ನ ಸೇವೆಯನ್ನು ಮರೆತು ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರವಾಗಿ ಆ ರಾಜನು ನಿನ್ನನ್ನು ಮರೆತು ಬಿಡಲಿ, ಯಾರನ್ನು ನೀನು ನೆನೆಸ್ತಾ ಇದೆಯೋ ಅವರು ನಿನ್ನನ್ನು ಮರೆತು ಬಿಡಲಿ ಅಂತ ಶಾಪ ಕೊಟ್ಟಿದ್ದ. ಅದಕ್ಕೋಸ್ಕರವಾಗಿ ಅದು ಮರೆತಂಗೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರವಾಗಿ ಮೂಢಹಾಸ್ಯಾಮ್ ಅಂತ ಇವನಿಗೆ ಗೊತ್ತಿಲ್ಲ, ಶಾಪ ಕೊಟ್ಟದ್ದು ಗೊತ್ತಿಲ್ಲ, ಅದ್ರ ಮರೆತು ಹೋಗಿದೆ. ಇವಳನ್ನು ಮದುವೆಯಾಗಿದ್ದೇ ಮರೆತು. ಇದು ಮೂಲ ಮಹಾಭಾರತದಲ್ಲಿ ಇಲ್ಲ. ಮೂಲ ಮಹಾಭಾರತದಲ್ಲಿ ದುಷ್ಯಂತ ಶಕುಂತಲೆಯನ್ನು ಗಾಂಧರ್ವ ವಿವಾಹ ಮಾಡಿಕೊಂಡು ಅರಮನೆಗೆ ಹೋಗಿ ನಂತರದಲ್ಲಿ ಬಂದು ಅವಳನ್ನು ಗೌರವಪೂರ್ವಕವಾಗಿ ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿಟ್ಟುಕೊಂಡು ಪ್ರೀತಿಯಿಂದಲೇ ನೋಡಿದ್ದಾನೆ. ಇದು ಮಹಾಭಾರತದಲ್ಲಿ ಈ ಕಥೆ ಇಲ್ಲ. ಅದರ ಮಹಾಭಾರತದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಕಾಳಿದಾಸ ಸ್ವಲ್ಪ ಅದನ್ನು ಬದಲು ಮಾಡಿ, ಅಂದರೆ ದುರ್ವಾಸರ ನಡುವೆ ಸೇರಿಸಿ ಆ ದುಷ್ಯಂತನಿಗೆ ಮರೆಯುವಂತೆ ಮಾಡಿ ಶಾಪ ಕೊಟ್ಟು ಶಕುಂತಲೆ ಮತ್ತು ದುಷ್ಯಂತರ ಈ ಒಂದು ಕಥೆಯನ್ನು, ನಾಟಕವನ್ನು ಬಹಳ ಸುಂದರವಾಗಿ ಹೆಣೆದಿದ್ದಾನೆ ಕಾಳಿದಾಸ. ಈ ಕಾಳಿದಾಸನ ಒಂದು ಕವಿಕಲ್ಪನೆಯೇ ಹೊರತು ಮೂಲತಃ ದುಷ್ಯಂತ ಅವಳನ್ನು ಮದುವೆಯಾಗಿ ಅವಳನ್ನು ಮರೆತು ಬಿಟ್ಟು ಅಥವಾ ಮರೆತಂತೆ ನಾಟಕ ಮಾಡಿ ಅನ್ಯಾಯ ಮಾಡಿದ ಅಂತ ಯಾರೂ ತಿಳ್ಕೊಳ್ಬಾರ್ದು. ಕೆಲವರೆಲ್ಲ ಹಾಗೆ ಪೇಪರ್ಗಳಲ್ಲಿ ಬರೀತಾರೆ. ಕೆಲವರು ಅಂದರೆ ಈ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡಬೇಕನ್ನುವ ಕೆಲವು ಜನ ಇದ್ದಾರಲ್ಲ, ಅವರೆಲ್ಲ ನಮ್ಮ ಕಥೆಗಳನ್ನು ತಿರುಚಿ ಏನೇನೋ ಮಾಡಿ ಬರೀತಾರೆ. ಅದು ಕಾಳಿದಾಸನ ಕಥೆಯನ್ನು ಓದಿ ಮೂಲ ಮಹಾಭಾರತವನ್ನು ಮರಿಬಾರದು. ಮೂಲ ಮಹಾಭಾರತದಲ್ಲಿರುವಂಥದ್ದು ಕಥೆ ಇಷ್ಟು. ರಾಜ ಶಕುಂತಲೆಯನ್ನು ಮದುವೆ ಮಾಡಿಕೊಳ್ಳೋದು ಸತ್ಯ, ಗಾಂಧರ್ವ ವಿವಾಹ ಮಾಡಿಕೊಂಡು ಅವಳನ್ನು ಕರೆದುಕೊಂಡು ಹೋಗ್ತಾನೆ, ಅರಮನೆಯಲ್ಲಿ ಇಟ್ಟುಕೊಳ್ತಾನೆ. ಇದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕು. ಇಲ್ಲಿ ಮಾತ್ರ ಆ ನಾಟಕೀಯವಾಗಿ ನಾವು ವಿಚಾರ ಮಾಡೋದಾದರೆ ರಾಜ ಹೇಳ್ತಾನೆ, ಮೂಢಃ ಸ್ಯಾಮಹಂ, ಅಯ್ಯೋ ನಾನು ಇವಳನ್ನು ಮರೆತು ಬಿಟ್ಟಿದ್ದೇನೆ, ನನಗೆ ಗೊತ್ತಿಲ್ಲ. ಏಷ ವಾ ವದೇತು ಮಿಥ್ಯೇತಿ, ಅಥವಾ ಈ ಶಕುಂತಲೆ ಸುಳ್ಳು ಹೇಳ್ತಾ ಇದ್ದಾಳೋ, ಮಿಥ್ಯಾ ವದೇತ್ ಅವಳು ಹೇಳಿದ ಇತಿ ಸಂಶಯೇ, ಹೀಗೆ ನನಗೆ ಸಂಶಯ ಬರ್ತಾ ಇದೆ. ಇವಳು ಸುಳ್ಳು ಹೇಳ್ತಾ ಇದ್ದಾಳೋ ಅಥವಾ ನಾನು ಮರೆತು ಬಿಟ್ಟಿದ್ದೇನೋ ಇದು ನನಗೆ ಗೊತ್ತಾಗೋದೇ ಇಲ್ಲ. ದಾರತ್ಯಾಗಿ ಭವಾಮ್ಯಾಹೋ ಪರಸ್ತ್ರೀ ಸ್ಪರ್ಶ ಪಾಂಸುಲಹ, ಒಂದು ವೇಳೆ ಇವಳನ್ನು ನಾನು ಬಿಟ್ಟೆ ಅಂತ ಇಟ್ಕೊಳ್ಳೋಣ, ಇವಳು ಪರಸ್ತ್ರೀ ಅಂತ ನಾನು ಬಿಟ್ಟುಬಿಟ್ರೆ, ನಾನು ಮದುವೆ ಆಗಿಲ್ಲ ಇವಳನ್ನು ಅಂತ ನಾನು ತ್ಯಾಗ ಮಾಡಿಬಿಟ್ರೆ ದಾರತ್ಯಾಗಿ ಆಗಿಬಿಡ್ತೇನೆ. ದಾರ ಅಂದರೆ ಹೆಂಡತಿಯನ್ನು ತ್ಯಾಗ ಮಾಡಿದಂಥ ಪಾಪ ನನಗೆ ಬರ್ತದೆ. ಬಹಳ ಒಳ್ಳೆಯವಳು, ಮುಗ್ಧಳು, ಆದರೆ ನಾನು ಲಗ್ನ ಮಾಡಿಕೊಂಡು ಅವಳನ್ನು ಬಿಟ್ಟರೆ ನಾನು ದಾರತ್ಯಾಗಿ ಆಗಿಬಿಡ್ತೇನೆ. ಅಯ್ಯೋ ಏನು ಮಾಡಲಿ. ಅಥವಾ ಸ್ವೀಕಾರ ಮಾಡಿದೆ ಅಂತ ಇಟ್ಕೊಳ್ಳೋಣ, ಹೋಗಲಿ ಪಾಪ ಅವಳಿಗೆ ತೊಂದರೆಯಾಗಿದೆ ಅಂತ ನಾನು ಇಟ್ಕೊಳ್ಳಿಕ್ಕೆ ಹೋದರೆ ಅವಳನ್ನು ಮುಟ್ಟುವ ಪ್ರಸಂಗ ಬರ್ತದೆ. ಇಲ್ಲಿ ಸಾಮಾನ್ಯ ಯಾವುದೋ ಸ್ತ್ರೀಗೆ ಆಶ್ರಯ ಕೊಟ್ಟಂತೆ ಅಲ್ಲ, ನಾನು ಅವಳನ್ನು ಹೆಂಡತಿ ಅಂತಲೇ ಸ್ವೀಕಾರ ಮಾಡಿ ಅರಮನೆಯಲ್ಲಿ ಇಟ್ಕೊಳ್ಬೇಕು. ಮತ್ತು ಆಮೇಲೆ ಅವಳನ್ನು ಮುಟ್ಟುವ ಪ್ರಸಂಗ ಬಂದಾಗ ಪರಸ್ತ್ರೀ ಸ್ಪರ್ಶ ಪಾಂಸುಲಹ, ಬೇರೆ ಯಾರೋ ಮದುವೆ ಆಗಿರುವಂಥ ಹೆಣ್ಣನ್ನು ಮುಟ್ಟಿದ ಪಾಪ ನನಗೆ ಬರ್ತದೆ. ಪಾಂಸುಲಹ ಅಂದರೆ ಅದು ಪಾಪಿಷ್ಠನಾಗ್ತಾನೆ. ಪರಸ್ತ್ರೀ ಸ್ಪರ್ಶ ಅಂದರೆ ಮದುವೆ ಆದ ಮೇಲೆ ಅಂದರೆ ಬೇರೆಯವರ ಮದುವೆ ಆದಂತಹ ಪತ್ನಿಯನ್ನು ನಾನು ಮುಟ್ಟಿದರೆ ಯಾವ ಪಾಪ ಬರಬೇಕು, ಯಾವ ನರಕಕ್ಕೆ ಹೋಗಬೇಕು ಅಂತಹ ಪಾಪವನ್ನು ನಾನು ಕಟ್ಟಿಕೊಳ್ಬೇಕಾಗ್ತದೆ. ಪರಸ್ತ್ರೀ ಸ್ಪರ್ಶ ಪಾಂಸುಲನಾಗಬೇಕೋ ಅಥವಾ ದಾರತ್ಯಾಗಿ ಆಗಬೇಕು. ಬಿಟ್ಟರೆ ದಾರತ್ಯಾಗಿ, ಅವಳನ್ನು ಕರೆದುಕೊಂಡರೆ ಪರಸ್ತ್ರೀ ಸ್ಪರ್ಶ ಪಾಂಸುಲನಾಗ್ತೇನೆ. ಆದ್ದರಿಂದ ಅಯ್ಯೋ ಏನು ಮಾಡಲಿ ನಾನು ಅಂತ ರಾಜ ಈ ತರಹದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಬಹಳ ಒಂದು ತೊಂದರೆಯಲ್ಲಿ ಅವನು ಈ ಪ್ರಶ್ನೆಯನ್ನು ಪುರೋಹಿತರಿಗೆ ಕೇಳ್ತಾನೆ. ಪುರೋಹಿತರು ಹೇಳ್ತಾರೆ, ನೋಡೋಣ ವಿಚಾರಿ, ಅವರು ಸ್ವಲ್ಪ ವಿಚಾರ ಮಾಡಿ, ಯದಿ ತಾವದೇವಂ ಕ್ರಿಯತಾಂ, ಹಾಗಾದರೆ ಹೀಗೆ ಮಾಡೋಣ ಅಂತ. ರಾಜ, ಅನುಶಾಸ್ತು ಮಾಂ ಭವಾನ್, ನೀವು ಏನು ಹೇಳ್ತೀರೋ ಅದನ್ನು ನಾನು ಆಚರಿಸ್ತೇನೆ. ನಿಮ್ಮ ಶಾಸನವೇ ನನಗೆ ಒಂದು ಆಜ್ಞೆ, ಆ ಶಿರಸಾವಹಿಸಿ ಮಾಡ್ತಾ ಇದ್ದೇನೆ. ಪುರೋಹಿತ, ಅತ್ರ ಭವತಿ ತಾವತ್ ಆಪ್ರಸವ ತಸ್ಮದ್ಗೃಹೇ ತಿಷ್ಟತು. ಒಂದು ಕೆಲಸ ಮಾಡೋಣ, ಇವಳು ಅತ್ರ ಭವತಿ, ಇವಳು ಯೋಗ್ಯಳಾಗಿದ್ದಾಳೆ, ಇವಳ ಒಂದು ಮಾತಿನ ಧಾಟಿ, ಸ್ವಭಾವ, ಇವಳ ಗುಣ ನೋಡಿದರೆ ಇವಳು ಯೋಗ್ಯಳೇ ಅಂತ ಅನ್ನಿಸ್ತದೆ. ಅತ್ರ ಭವತಿ ತಾವತ್ ಆಪ್ರಸವಾತ್ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವ ನೋಡಿ ಹೇಗಿರ್ತದೆ. ಆಪ್ರಸವಾತ್, ಇವಳು ಗರ್ಭಿಣಿ ಇದ್ದಾಳೆ, ಇವಳು ಹಡಿಯೋ ತನಕ, ಪ್ರಸವ ಅಂದರೆ ಹಡಿಯೋ,
ಇವಳಿಗೆ ಹೆರಿಗೆ ಆಗುವವರೆಗೆ ಅಸ್ಮದ್ಗೃಹೇ ತಿಷ್ಠತು, ನನ್ನ ಮನೆಯಲ್ಲಿ ಅವಳಿರಲಿ. ಕುತಃ ಇತಿ ಉಚ್ಯತೆ ಚೇತ್, ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತಂದರೆ, ತ್ವಂ ಸಾಧುವಿಹಿ ಉದ್ದಿಷ್ಟ. ಹಿಂದಕ್ಕೆ ಕಣ್ಣು ಋಷಿಗಳ ಆಶ್ರಮಕ್ಕೆ ನೀನು ರಥ ತೆಗೆದುಕೊಂಡು ಬಂದಾಗ ಆಶ್ರಮದ ಜಿಂಕೆಯನ್ನು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಆ ಜಿಂಕೆಯನ್ನು ಹೊಡಿಲಿಕ್ಕೆ ಹೊರಟಿರಿ, ಬಾಣದಿಂದ ಹೊಡಿಬೇಕು ಅಂತ ಹೊರಟಿ. ಆವಾಗ ಋಷಿಗಳು ಇದು ಆಶ್ರಮದ ಜಿಂಕೆ ಹೊಡಿಬಾರದು ಅಂತ, ಇದು ನಿಷೇಧವಿದೆ ಇಲ್ಲಿ ಅಂತ ಹೇಳಿದಾಗ ಅವರಿಗೆ ಗೌರವ ಕೊಟ್ಟು ಬಿಲ್ಲನ್ನು ಬಿಟ್ಟಿದೆಯಾ. ಆ ಸಂದರ್ಭದಲ್ಲಿ ಅವರು ನಿನಗೆ ವರ ಕೊಟ್ಟರು, ಚಕ್ರವರ್ತಿನಂ ಪುತ್ರಂ ಆಪ್ನುಹಿ, ನೀನು ಒಬ್ಬ ಮಗನನ್ನು ಪಡೆ ಅಂತ. ಆ ಮಗ ಎಂಥವನು ಅಂದರೆ ಚಕ್ರವರ್ತಿ ಲಕ್ಷಣಗಳನ್ನು ಉಳ್ಳಂಥವನು. ಅಂದರೆ ಅವನು ನೀನು ಬರೀ ಕೇವಲ ಈ ಹಸ್ತಿನಾಪುರ ಅಥವಾ ಕೆಲವು ರಾಜ್ಯಗಳಿಗೆ ರಾಜನಾದರೆ ಇಡೀ ಭೂಮಂಡಲಕ್ಕೆ ರಾಜನಾಗುವ ಮಗನು ಹುಟ್ಟಲಿ ಅಂತ ಅವರು ಆಶೀರ್ವಾದ ಮಾಡಿದರು. ಅಂದರೆ ಇಲ್ಲಿ ಒಂದು ಲಕ್ಷಣ ಇರ್ತದೆ, ಈ ಕೈಗಳಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಹೇಳ್ತಾರಲ್ಲ, ವಿದ್ಯಾರೇಖೆ, ಧನರೇಖೆ, ಆಯುಷ್ಯರೇಖೆ ಅಂತ ನೋಡ್ತಾರೆ. ಅದರಂತೆ ಈ ರಾಜನಾಗುವ ಲಕ್ಷಣದಲ್ಲಿ ಬಲಗಡೆಗೆ ಕೆಳಗಿನ ಭಾಗದಲ್ಲಿ ಒಂದು ಚಕ್ರ ಇರ್ತದೆ. ಆ ಚಕ್ರ ಇದ್ದರೆ ಚಕ್ರವರ್ತಿ ಲಕ್ಷಣ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಹೇಳ್ತಾನೆ ಪುರೋಹಿತ. ನಿನಗೆ ಒಂದು ವರ ಕೊಟ್ಟಿದ್ದರು ಸಾಧುಗಳು, ಪ್ರಥಮಮೇವ ಚಕ್ರವರ್ತಿನಂ ಪುತ್ರಂ ಜನಯಿಷ್ಯಸಿ ಇತಿ, ನಿನಗೆ ಚಕ್ರವರ್ತಿ ಲಕ್ಷಣಗಳಿರುವ ಮಗನು ಹುಟ್ಟುತ್ತಾನೆ. ಸಚೇನ್ ಮುನಿದೌಹಿತ್ರ, ಒಂದು ವೇಳೆ ಆ ಕಣ್ವ ಋಷಿಗಳ ಮೊಮ್ಮಗನಾದ, ಅಂದರೆ ಇನ್ನೂ ಇವನು ಹೆಂಡತಿ ಹೌದೋ ಅಲ್ಲೋ ಅಂತ ಸಂಶಯ ಇರುವಾಗ ಇವನ ಮಗ ಅಂತ ಹೇಳಲಿಲ್ಲ ಅವರು. ಅದಕ್ಕೆ ಕಣ್ವ ಋಷಿಗಳ ಮೊಮ್ಮಗನಾದ ಈ ಹುಡುಗನು, ಅಂದರೆ ಈ ಶಕುಂತಲೆಯಲ್ಲಿ ಹುಟ್ಟುವಂತಹ ಒಂದು ಮಗು ಏನದಲ್ಲ ಆ ಕೂಸಿನಲ್ಲಿ ಲಕ್ಷಣೋಪಪನ್ನ ಭವಿಷ್ಯತಿ, ಚಕ್ರವರ್ತಿ ಆಗುವ ಲಕ್ಷಣಗಳು ಅವನಲ್ಲಿ ಇದ್ದದ್ದಾದರೆ ಅಭಿನಂದ್ಯ ಇವಳನ್ನು ಗೌರವಿಸಿ ಶುದ್ಧಾಂತಂ ಏನಾಂ, ಶುದ್ಧವಾದ ಮನಸ್ಸುಳ್ಳಂತಹ ಇವಳನ್ನು ಪ್ರವೇಶಯಿಷ್ಯಸಿ, ನೀನು ಪ್ರವೇಶ ಕೊಡಬಹುದು, ಅವಳನ್ನು ಅರಮನೆಗೆ ಕರ್ಕೊಂಡು ಹೋಗ್ಬೋದು, ಯಾಕಂದರೆ ಅವಳು ಶುದ್ಧಳು ಅಂತ ಆವಾಗ ಸ್ಪಷ್ಟ ಆಗ್ತದೆ. ವಿಪರ್ಯಯೇತು, ಇಲ್ಲದಿದ್ದರೆ ಪಿತುರಸ್ಯಾಹ ಸಮೀಪನಯನಂ ಅವಸ್ಥಿತಮೇವ, ಒಂದು ವೇಳೆ ಆ ಮಗನಲ್ಲಿ ಲಕ್ಷಣಗಳಿರಲಿಲ್ಲ, ರಾಜನಾಗುವ ಲಕ್ಷಣಗಳು, ಆ ಚಕ್ರವರ್ತಿ ಲಕ್ಷಣಗಳು, ಕೈಯಲ್ಲಿ ಸಾಮುದ್ರಿಕ ಲಕ್ಷಣಗಳು ಇರಲಿಲ್ಲ ಅಂದರೆ ಅವನ ತಂದೆಯ ಮನೆಯಲ್ಲಿ ನಾವು ಒಯ್ದು ಬಿಡುವುದು ಇದು ಅನಿವಾರ್ಯ ಆಗ್ತದೆ. ಆದ್ದರಿಂದ ಆವಾಗ ಆ ಕೆಲಸ ಮಾಡೋಣ. ಈಗ ಮಾತ್ರ ಇವಳು ಹೆರಿಗೆ ಆಗುವ ತನಕ ನನ್ನ ಮನೆಯಲ್ಲೇ ಇರಲಿ, ಅವಳಿಗೆ ಗೌರವದಿಂದ ನಾನು ನೋಡ್ಕೊಳ್ತೇನೆ. ರಾಜ ಯಥಾ ಗುರುಭ್ಯೋ ರೋಚತೆ, ಗುರುಗಳಿಗೆ ಹೇಗೆ ಸೇರ್ತದೋ ಹಾಗೆ ಮಾಡಿರಿ, ಆಶ್ರಯ ಕೊಡ್ರಿ. ಪುರೋಹಿತ ವತ್ಸೆ ಅನುಗಚ್ಚಮಾಂ, ಮಗಳೇ ನನ್ನನ್ನು ಅನುಸರಿಸಿ ಬಾ, ಹೋಗೋಣ ಅಂತ ಶಕುಂತಲೆಯನ್ನು ಪುರೋಹಿತರು ಕರೀತಾರೆ. ಆಗ ಶಕುಂತಲ ಭಗವತಿ ವಸುಧೇ ದೇಹಿಮೇ ವಿವರಂ, ಅವಳಿಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ತಿಳಿಯಲಾರದೆ, ಅಮ್ಮ ಭೂದೇವಿಯೇ ನೀನು ನನ್ನನ್ನು ಒಳಗೆ ತೆಗೆದುಕೋ, ವಿವರಂ ಅಂದರೆ ರಂಧ್ರ, ಈ ಭೂಮಿಯಲ್ಲಿ ಭಾಗ ಆಗು, ಆ ಒಂದು ಭೂಮಿಯ ಒಳಗೆ ನಾನು ಬರ್ತೇನೆ, ನಾನು ಬಿದ್ದು ಸಾಯ್ತೇನೆ ಅಂತ ಈ ರೀತಿಯಾಗಿ ವಿವರಂ ದೇಹಿ ಅಂತ ಹೇಳ್ತಾ ಇದ್ದಾಳೆ. ಇತಿ ರುದತಿ ಪ್ರಸ್ಥಿತ, ಜೋರಾಗಿ ಅಳ್ತಾ ಇದ್ದಾಳೆ. ನಿಷ್ಕ್ರಾಂತ ಸಾ ಪುರೋಧ ಸಾ ತಪಸ್ವಿಶ್ಚ, ಆ ಸಂದರ್ಭದಲ್ಲಿ ಈ ಶಕುಂತಲೆಯು ಯಾವ ಪುರೋಹಿತನ ಜೊತೆಗೆ ಹೊರಡ್ತಾ ಇದ್ದಾಳೆ. ಹೊರಡುವಾಗ ಆ ನೇಪಥ್ಯ ಅಂತಂದರೆ ಪರದೆಯ ಹಿಂದೆ, ನಾಟಕ ನಡೆದಾಗ ಪರದೆಯ ಹಿಂದೆ ಒಂದು ಸೌಂಡು, ಈಗ ಸಿನಿಮಾಗಳಲ್ಲಿ ಕೂಡ ಹಿಂದೆ ಒಂದು ಶಬ್ದವನ್ನು ಹಾಕ್ತಾರಲ್ಲ, ಅದಕ್ಕೆ ನೇಪಥ್ಯ ಅಂತ ಕರೀತಾ ಇದ್ದಾರೆ. ಕಿಮ್ನು ಖಲು ಸ್ಯಾತ್, ಆಶ್ಚರ್ಯಂ ಅಂತ ಓದಿರ್ತಾರೆ. ಅಯ್ಯೋ ಆಶ್ಚರ್ಯ ಅಂತ ಹಿಂಗೆ ಓದರಿದಾಗ ರಾಜ ಅದನ್ನು ಕೇಳಿ, ಆ ಶಬ್ದವನ್ನು ಕೇಳಿ ಕಿಮ್ನು ಖಲು ಸ್ಯಾತ್, ಏನಿರಬಹುದು ಅಂತ ರಾಜ ಹೇಳ್ತಾನೆ. ಆಗ ಪುರೋಹಿತರಂತಾರೆ ಪ್ರವಿಶ್ಯ ಸವಿಸ್ಮಯಂ, ಅವರು ನಗನಗತ ಹೇಳ್ತಾರೆ, ದೇವ ಅದ್ಭುತಂ ಖಲು ಸಂವೃತ್ತಂ, ಒಂದು ಅದ್ಭುತವಾದ ಘಟನೆ ನಡೆದು ಹೋಯಿತು. ಕಿಮಿವ, ಅದೇನಂತೆ? ಪುರೋಹಿತ ದೇವ ಪರಾವೃತ್ತೇಶು ಕಾಶ್ಯಪ ಶಿಷ್ಯೇಶು, ಕಾಶ್ಯಪ ಶಿಷ್ಯರು ಅಂದರೆ ಕಣ್ವ ಶಿಷ್ಯರು, ಕಣ್ವ ಋಷಿಗಳ ಶಿಷ್ಯರಾಗಿರ್ತಕ್ಕಂಥವ್ರು ನಮ್ಮ ಅರಮನೆಗೆ ಬಂದಿದ್ರಲ್ಲ, ಅವರೆಲ್ಲ ಪರಾವೃತ್ತೇಶು, ತಿರುಗಿ ಹೋದ ಮೇಲೆ ಇವಳು ಶಕುಂತಲ ಅಳ್ತಾ ಇದ್ದಾಳೆ. ಸಾ ನಿಂದಂತಿ ಅಂದರೆ ನಾನು ಏನು ಕರೆದುಕೊಂಡು ಹೋಗ್ತಾ ಇದ್ನಲ್ಲ ನನ್ನ ಮನೆಗೆ, ಆ ಸಂದರ್ಭದಲ್ಲಿ ಹಿಂದೆ ಬರ್ತಾ ಸಾ ನಿಂದಂತಿ ಸ್ವಾನಿ ಭಾಗ್ಯಾನಿ ಬಾಲ, ಸ್ವಾನಿ ಭಾಗ್ಯಾನಿ, ತನ್ನ ಭಾಗ್ಯವನ್ನು ದೌರ್ಭಾಗ್ಯವನ್ನು ಬಾಲ, ಈ ಶಕುಂತಲೆಯು ಅಂದರೆ ಬಾಲಕಳಾದ ಈ ಶಕುಂತಲೆಯು ನಿಂದಂತಿ ಅಂದರೆ ಬೈಕೋತಾ ಇದ್ದಾಳೆ, ತನ್ನನ್ನು ತಾನೇ ನಿಂದಿಸ್ತಾ ಇದ್ದಾಳೆ. ಅಂದರೆ ತನ್ನನ್ನು ತಾನೇ ಅಂದರೆ ಬೈದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾಳೆ, ತನ್ನ ಭಾಗ್ಯವನ್ನು ಬೈತಾ ಇದ್ದಾಳೆ.
ಬಾಹೂತ್ ಕ್ಷೇಪಂ, ಅದರಲ್ಲೂ ಕೂಡ 2 ಕೈಗಳನ್ನು ಎತ್ತಿ, ಕ್ರಂದಿತುಂ ಚ ಪ್ರವೃತ್ತ, ಜೋರಾಗಿ ಅಳ್ತಾ ಇದ್ದಾಳಂತೆ. ಕ್ರಂದಿತುಂ ಅಂದರೆ ಅಳೋದು. ಜೋರಾಗಿ ಅಳ್ತಾ 2 ಕೈಗಳನ್ನು ಎತ್ತಿ ತನ್ನ ಭಾಗ್ಯವನ್ನೇ ನಿಂದಿಸುತ್ತಾ ಹೋಗ್ತಾ ಇದ್ದಾಳೆ. ಆಗ ರಾಜ ಕಿಂಚ, ಮುಂದೇನಾಯಿತು? ಪುರೋಹಿತ ಸ್ತ್ರೀ ಸಂಸ್ಥಾನಂ ಚಾಪ್ಸರಸ್ತೀರ್ಥಮಾರಾತ್ ಉತ್ಕ್ಷಿಪ್ಪೇನಾಂ ಜ್ಯೋತಿರೇಕಂ ಜಗಾಮ. ಸ್ತ್ರೀ ಸಂಸ್ಥಾನಂ, ಇದ್ದಕ್ಕಿದ್ದಂತೆ ಒಂದು ಸ್ತ್ರೀ ರೂಪ ಬಂತು. ಅದು ಎಂಥದ್ದಲ್ಲಿತ್ತು ಅಂದರೆ ನೋಡಲಿಕ್ಕೆ ಆಗಲಿಲ್ಲ. ಜ್ಯೋತಿ ಏಕಂ, ಒಂದು ಬೆಳಕು ಬಂದಂತೆ ಬಂತು. ಯಾಕಂದರೆ ಬಂದವಳು ಯಾರು ಅಂದರೆ ಮೇನಕ. ವಿಶ್ವಾಮಿತ್ರ ತಪಸ್ಸು ಮಾಡ್ತಾ ಇರುವಾಗ ವಿಶ್ವಾಮಿತ್ರನ ತಪಸ್ಸನ್ನು, ತಾನು ತಪಸ್ಸಿನ ಪುಣ್ಯವನ್ನು ಕಡಿಮೆ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಮೇನಕ ವಿಶ್ವಾಮಿತ್ರನ ಹತ್ತಿರ ಬರ್ತಾಳೆ. ಅಪ್ಸರ ಮೇಲಿನ ಲೋಕದಿಂದ ಬಂದಾಗ ವಿಶ್ವಾಮಿತ್ರ ಅವಳ ರೂಪವನ್ನು ಕಂಡು ಮೋಹಗೊಂಡು ಅವಳ ಜೊತೆಗಿರ್ತಾನೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮೇನಕೆಯ ದಂಪತಿಗಳಲ್ಲಿ, ಅಂದರೆ ಅವರಿಬ್ಬರಲ್ಲಿ ಒಂದು ಮಗು ಹುಡ್ತದೆ. ಆ ಮಗುವೇ ಈ ಶಕುಂತಲ. ಆವಾಗ ಮೇನಕ ಆ ಕೂಸಿನ ಒಂದು ಬಾಳೆ ಎಲೆ ಮೇಲೆ ಒಂದು ಹಾಕಿ ಆ ಅರಣ್ಯದಲ್ಲಿ ಮಲಗಿಸಿ ತಾನು ಹೋಗಿಬಿಡ್ತಾಳೆ. ತನ್ನ ಬಂದ ಕಾರ್ಯ ಆಯಿತು. ವಿಶ್ವಾಮಿತ್ರನ ತಪಸ್ಸು ಭಂಗ ಮಾಡಬೇಕಾಗಿತ್ತು, ಭಂಗ ಮಾಡಿದ್ರು, ತಾನು ಹೋಗಿಬಿಟ್ಲು. ಆಮೇಲೆ ವಿಶ್ವಾಮಿತ್ರನು ಕೂಡ ತಾನು ತಪಸ್ಸೇ ಹೊರಟು ಬಿಡ್ತಾನೆ. ಈ ಮಗುವನ್ನು ಮಾತ್ರ ಅಲ್ಲೇ ಮಲಗಿಸಿರ್ತಾರೆ. ಆ ಸಂದರ್ಭದಲ್ಲಿ ಶಕುಂತ ಅಂತ ಪಕ್ಷಿಗಳು, ಅಂದರೆ ಗುಬ್ಬಿ ಇರ್ತಾವಲ್ಲ, ಆ ತರಹದ ಒಂದು ಜಾತಿ. ಆ ಶಕುಂತ ಪಕ್ಷಿಗಳೇನು ಮಾಡ್ತಾವೆ ಅಂದರೆ ಆ ಮಗುವನ್ನು ನೋಡಿ ಅವು ಹಣ್ಣಿನ ರಸ ತೊಗೊಂಡು ಬಂದು ಆ ಕೂಸಿನ ಬಾಯಿಯೊಳಗೆ ಹಾಕಿ ಬೆಳೆಸ್ತಾಳೆ. ಅದಕ್ಕೆ ಶಕುಂತೈಹಿ ಲಾತಿ ಅಂದರೆ ಬೆಳೆಸುತ್ತಿದ್ದಾರೆ. ಶಕುಂತ ಪಕ್ಷಿಗಳಿಂದ ಬೆಳೆಯಲ್ಪಟ್ಟವಳು. ಯಾರನ್ನು ಶಕುಂತ ಪಕ್ಷಿಗಳು ಬೆಳೆಸಿದರೋ ಅವಳ ಹೆಸರು ಶಕುಂತಲಾ ಅಂತ ಆಯಿತು. ಶಕುಂತೈಹಿ ಲಾತಿ ಶಕುಂತ ಇತಿ ಶಕುಂತಲಾ ಅಂದರೆ ಆ ಶಕುಂತ ಪಕ್ಷಿಗಳು ಅವನನ್ನು ಬೆಳೆಸಿದ್ದಾದ್ದರಿಂದ ಶಕುಂತಲಾ ಅಂತ ಅಲ್ಲವಳು. ಇಂತಹ ಶಕುಂತಲೆ ಅವಳು ಮೇನಕೆಯ ಮಗಳು. ಇಲ್ಲೇನಾಯಿತು ಅಂದರೆ ಈ ಅಳ್ತಾ ಇರುವಾಗ ಇವಳನ್ನು ಕರ್ಕೊಂಡು ಹೋಗಲಿಕ್ಕೆ ಆ ಮೇನಕೆ ಬಂದಿದ್ದಾಳೆ. ಆದ್ದರಿಂದ ಮೇಲಿನ ಲೋಕದಿಂದ ಒಂದು ಬೆಳಕು ಬಂತು. ಅಂದರೆ ಅವರನ್ನು ನೋಡಲಿಕ್ಕೆ ಅಸಾಧ್ಯ. ಅವರು ತಾವು ರೂಪವನ್ನು ಒಂದು ಮನುಷ್ಯರಿಗೆ ಕಾಣಬೇಕಾದ ರೂಪ ಬೇರೆ, ಆದರೆ ಅವರು ತೇಜಸ್ಸು ಬಹಳ ಇರ್ತದೆ. ಈಗ ಸೂರ್ಯಪ್ರಕಾಶ ಇದ್ದಂತೆ. ಆದ್ದರಿಂದ ಕಣ್ಣನ್ನು ಕುಕ್ಕುವಂತಹ ಕಾಂತಿ ಅವರಲ್ಲಿರೋದರಿಂದ ಅಂತಹ ಒಂದು ಜ್ಯೋತಿ ಅಂದರೆ ಒಂದು ಬೆಳಕು ಬಂದು ಸ್ತ್ರೀ ಸಂಸ್ಥಾನ, ಅದು ಸ್ತ್ರೀ ರೂಪದ ಬೆಳಕು, ಅದು ಕೆಳಗಿಳಿದು ಬಂದು ಉತ್ಕ್ಷಿಪ್ಯ ಏನಾಂ ಅಂದರೆ ಇವಳನ್ನು, ಅಂದರೆ ಈ ಶಕುಂತಲೆಯನ್ನು ಉತ್ಕ್ಷಿಪ್ಯ ತಾನು ಸಮೀಪದಿಂದ ಆಲಿಂಗನ ಮಾಡಿಕೊಂಡು ಆನಂತರದಲ್ಲಿ ಅಪ್ಸರತೀರ್ಥಂ ಜಗಾಮ, ಒಂದು ಅಪ್ಸರತೀರ್ಥ ಅಂತ ಒಂದು ಸ್ಥಾನ, ಒಂದು ಸರೋವರ ದಂಡಿಯಲ್ಲಿ ಒಂದು ಆಶ್ರಮ ಇದ್ದಂತೆ, ಅದು ಅಪ್ಸರತೀರ್ಥ ಅಂತ ಕರೀತಾ ಇದ್ದಾರೆ. ಅಂಥ ಅಪ್ಸರತೀರ್ಥಕ್ಕೆ ಇವಳನ್ನು ಶಕುಂತಲೆಯನ್ನು ಕರೆದುಕೊಂಡು ಹೋದಳು. ಇದು ಒಂದು ಘಟನೆ ನಡೆಯಿತು. ಆಶ್ಚರ್ಯ ಆಯಿತು ಅಂತ ನಾನು ಕರ್ಕೊಂಡು ಹೋಗಬೇಕಂತ ಮಾಡಿದ್ದೆ ಅಂತಾನೆ ಪುರೋಹಿತ. ಆದರೆ ಒಂದು ಯಾವುದೋ ಸ್ತ್ರೀ ರೂಪದ ಒಂದು ಜ್ಯೋತಿ ಬಂದು ಅವಳನ್ನು ಕರೆದುಕೊಂಡು ಹೋಯಿತು. ಅಂದಾಗ ಸರ್ವೇ ವಿಸ್ಮಯಂ ರೂಪಯಂತಿ, ಎಲ್ಲರೂ ಆಶ್ಚರ್ಯಪಡ್ತಾರೆ. ರಾಜ ಭಗವನ್ ಪ್ರಾಗಪಿ ಸಹ ಅಸ್ಮಾಭಿ ಅರ್ಥಃ ಪ್ರತ್ಯಾದಿಷ್ಟಃ ಏವ, ನಾನು ಮೊದಲೇ ಇದರ ವಿಚಾರವನ್ನು ಬಿಟ್ಟಿದ್ದೇನೆ. ಅಸ್ಮಾಭಿಃ ಅರ್ಥಃ ಪ್ರತ್ಯಾದಿಷ್ಟಃ ಏವ, ಇದನ್ನು ತಿರಸ್ಕಾರ ಮಾಡೇ ಬಿಟ್ಟಿದ್ದೆ. ಆದ್ದರಿಂದ ಅದರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ. ಆದ್ದರಿಂದ ನೀವ್ಯಾಕೆ ಅದನ್ನು ಮಾತನಾಡ್ತಾರೆ? ಕಿಂ ವೃಥ ತರ್ಕೇಣ ಅನ್ವಿಷ್ಯತೆ, ಗುರುಗಳೇ ಅದನ್ನು ಮತ್ತೆ ತರ್ಕ ಮಾಡಿ ಏನು ಉಪಯೋಗ? ಮೊದಲೇ ನಾವು ಅದನ್ನು ಪರಿತ್ಯಜಿಸಿದ್ದೇವೆ, ಅಂದರೆ ತಿರಸ್ಕಾರ ಮಾಡಿದ್ದೇವೆ. ನಮಗೆ ಯೋಗ್ಯ ಅನಿಸಿದರೆ ಮಾತ್ರ ಸ್ವೀಕಾರ ಮಾಡೋದು, ಅನ್ಯ ಸ್ತ್ರೀಯನ್ನು ನಾನೇಕೆ ತೆಗೆದುಕೊಳ್ಬೇಕು ಅಂತ ಮೊದಲೇ ನಾನು ಬಿಟ್ಟಿದ್ದೆ. ಅದರಿಂದ ನೀವ್ಯಾಕೆ ಹೆಚ್ಚು ತರ್ಕ ಮಾಡ್ತಾ ಇದ್ದೀರಿ? ವಿಶ್ರಾಮಯಿತು ಭವಾನ್, ನೀವು ವಿಶ್ರಾಂತಿ ತಗೊಳ್ರಿ. ಆಯಿತು, ಒಟ್ಟಿನಲ್ಲಿ ಈಗ ಯಾರೋ ಕರ್ಕೊಂಡು ಹೋದ್ರಲ್ಲ, ಆಯಿತು ಅಂತ ರಾಜ ಹೇಳ್ತಾನೆ. ಪುರೋಹಿತ ವಿಲೋಕ್ಯ ವಿಜಯಸ್ವ, ನಿನಗೆ ವಿಜಯವಂತನಾಗು, ನಿನಗೆ ಜಯವಾಗಲಿ ಅಂತ ಪುರೋಹಿತರು ನಿಷ್ಕ್ರಾಂತ ಅಲ್ಲಿಂದ ಹೊರಟು ಬಿಡ್ತಾರೆ. ಇದು ನಾಟಕವಾದ್ದರಿಂದ ಈ ನಾಟಕದ ಒಂದು ಸನ್ನಿವೇಶವನ್ನು ನೀವು ಚಿತ್ರಣವನ್ನು ಮಾಡಿಕೊಂಡು ಇದನ್ನು ಕೇಳಬೇಕು, ನೋಡಬೇಕು. ಮತ್ತು ರಾಜ ಅಂತಾನೆ ವೇತ್ರವತಿ, ಅಂದರೆ ಆ ಬಾಗಿಲನ್ನು ಕಾಯುವವಳು ಇದ್ದಾಳಲ್ಲ, ಅವಳಿಗೆ ವೇತ್ರವತಿ ಅಂತ ಹೆಸರು. ಪರ್ಯಾಕುಲೋಸ್ಮಿ, ನನಗೆ ಬಹಳ ದಣವಾಗಿದೆ. ಇದೆಲ್ಲ ಒಂದು ಚರ್ಚೆ, ವಾದ, ಈ ಸನ್ನಿವೇಶಗಳು, ನನ್ನ ಮೇಲೆ ಬಂದ ಈ ಅಪವಾದ, ಅದನ್ನು ನಾನು ಕಳೆದುಕೊಳ್ಳುವಂಥ ರೀತಿ, ಇದೆಲ್ಲದರಲ್ಲಿ ನನಗೆ ಬಹಳ ದಣಿವಾಗಿದೆ. ಶಯನ ಭೂಮಿ ಮಾರ್ಗಂ ಆದೇಶಯ, ನಾನು ಎಲ್ಲಿ ಮಲಗಿಕೊಳ್ಳಬೇಕು ಆ ಒಂದು ಮಲಗುವ ಕೋಣೆಗೆ ನಾನು ಕರ್ಕೊಂಡು ಹೋಗುವ, ಅದನ್ನು ತೋರಿಸು ಅಂತ ಹೇಳ್ತಾನೆ. ಇದೆಲ್ಲ ನಾಟಕದ ಒಂದು ಪದ್ಧತಿ. ಅಲ್ಲಿ ರಾಜರಿಗೂ ಕೂಡ ಅನೇಕ ಸೇವಕರಿರೋದರಿಂದ ಅವರು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವರು ಮುಂದೆ ಇರ್ತಾರೆ. ಆದ್ದರಿಂದ ಹಾಗೆ ಹೇಳ್ತಾನೆ. ಇನ್ನು ಅಡುಗೆ ಮನೆ ಮಲ್ಕೊಳ್ಳೋದು ಅವ್ರಿಗೇನು ಗೊತ್ತಿಲ್ಲ ಅಂತ ಹಿಂಗೆ ಅರ್ಥ ಅಲ್ಲ, ಆದರೆ ಅದೊಂದು ಪದ್ಧತಿ. ದೊಡ್ಡವರಿಗೆ ಯಾವಾಗಲೂ ಗೌರವಪೂರ್ವಕವಾಗಿ
ಕೊಡು. ಈಗ ನಮ್ಮ ಕಾಲೇಜಿನಲ್ಲಿ ಯಾರಾದರೂ ನಮ್ಮ ಕಾಲೇಜಿನವರೇ ಮೇಲಿನವರು ನಾವು ಬಂದಾಗ ಬನ್ನಿ ಅಂತ ಅವ್ರ ಕಾಲೇಜಿನೊಳಗೆ ನಾವು ಕರೀತಾ ಇರ್ತೀವಿ. ಯಾಕಂದರೆ ಅದೊಂದು ಗೌರವ ಸೂಚಿಕೆ ಹೊರತು ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ಶಯನ ಭೂಮಿ ಮಾರ್ಗಂ ಆದೇಶಯ, ನನಗೆ ಮಲಗುವಂತಹ ಕೋಣೆಗೆ ಕರೆದುಕೊಂಡು ಹೋಗು. ಪ್ರತಿಹಾರಿ ಇತೋ ದೇವ, ಈ ಕಡೆ ಇತೋ ದೇವ, ಈ ಕಡೆ ಬನ್ನಿ ಅಂತ ಅವಳು ಕರೆದುಕೊಂಡು ಹೋಗ್ತಾಳೆ. ರಾಜ ಹೋಗ್ತಾ ಇರುವಾಗೇ ಮನಸ್ಸಿನಲ್ಲಿ ಒಂದು ವಿಚಾರ ಮಾಡ್ತಾನೆ. ಕಾಮಂ ಪ್ರತ್ಯಾದಿಷ್ಟಾಂ ಸ್ಮರಾಮಿ ನ ಪರಿಗ್ರಹಂ ಮುನೇಸ್ತನಯಾಂ. ಮುನೇಹೇ ಅಂದರೆ ಆ ಕಣ್ವರ್ಷಿಗಳ ಮಗಳಾಗಿರ್ತಕ್ಕಂಥ, ತನಯ ಅಂದರೆ ಮಗಳು, ಮುನೇಹೇ ತನಯಾಂ ಕಣ್ವರ್ಷಿಯ ಮಗಳಾಗಿರ್ತಕ್ಕಂಥ ಶಕುಂತಲೆಯನ್ನು ನಾನು ಪರಿಗ್ರಹವನ್ನು ಸ್ಮರಾಮಿ, ಎಷ್ಟು ನೆನಪು ಮಾಡಿಕೊಂಡ್ರು. ಮದುವೆ ಮಾಡಿಕೊಂಡದ್ದು, ಗಂಧರ್ವಿವಾಹ ಮಾಡಿಕೊಂಡದ್ದು ನೆನಪೇ ಆಗ್ತಾ ಇಲ್ಲ. ಪ್ರತ್ಯಾದಿಷ್ಟಾಂ, ಅವಳನ್ನು ತಿರಸ್ಕಾರ ಮಾಡಿಬಿಟ್ನಲ್ಲ ನಾನು. ಬಲವತ್ತು ದೂಯಮಾನಂ, ಆದರೆ ನನ್ನ ಹೃದಯಂ ಮೇ ಹೃದಯಂ ಬಲವತ್ತು ದೂಯಮಾನಂ ಪ್ರತ್ಯಾಯೇತೀವ ಮೇ ಹೃದಯಂ. ಅಲ್ಲಿ 16ನೇ ಶ್ಲೋಕ ನಾವು ನೋಡಬೇಕು, 2ನೇ ಸಾಲು. ಮೇ ಹೃದಯಂ, ನನ್ನ ಮನಸ್ಸು ಮಾತ್ರ ಬಲವತ್ತು ದೂಯಮಾನಂ, ಒಳಗೇನೆ ಬಲವತ್ತಾಗಿ ಅಂದರೆ ಒಂದು ಒತ್ತಾಯಪೂರ್ವಕವಾಗಿ ನನಗೆ ಪ್ರತ್ಯಾಯೇತೀವ ಅಂದರೆ ಅದು ಒಂದು ತರಹದ ವಿಶ್ವಾಸ ಹುಟ್ಟಿದಂತೆ ಅವಳನ್ನು ಮದುವೆ ಮಾಡ್ಕೊಂಡಿರಬಹುದಾ ಅಂತ ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿ ನನಗೆ ಉಂಟಾಗ್ತಾ ಇದೆ. ಒಂದು ಕಡೆಗೆ ಮರೆವು, ಇನ್ನೊಂದು ಕಡೆಗೆ ಮನಸ್ಸು ಇಲ್ಲ ಅವಳು ಅಂಥವಳಲ್ಲ, ನಿನ್ನ ಪತ್ನಿಯೇ ಅವಳನ್ನು ಸ್ವೀಕಾರ ಮಾಡಬೇಕಾಗಿತ್ತು ಅನ್ನುವಂತಹ ಒಂದು ಒತ್ತಾಯಪೂರ್ವಕವಾದಂತಹ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ರಾಜ ದ್ವಂದ್ವದಲ್ಲಿ, ಅಂದರೆ ಈ ಕಡೆಯೋ ಆ ಕಡೆಯೋ ಹೀಗೋ ಹಾಗೋ ಅನ್ನುವಂತಹ ಮಾನಸಿಕ ಸ್ಥಿತಿಯಲ್ಲಿ ರಾಜನು ಹೋಗ್ತಾನೆ. ಇತಿ ನಿಷ್ಕ್ರಾಂತಹ ಸರ್ವೇ. ಹೀಗೆ ರಾಜನು ಕೂಡ ಆ ವೇದಿಕೆಯಿಂದ ರಂಗಸ್ಥಳದಿಂದ ಹೋಗ್ತಾ ಇದ್ದಾನೆ. ಹೀಗೆ 5ನೇ ಅಂಕ ಇಲ್ಲಿಗೆ ಮುಗಿತಾ ಇದೆ. ಮುಂದಿನ ಅಂಕಗಳಲ್ಲಿ ಶಕುಂತಲೆ ಮಗುವನ್ನು ಪಡಿತಾಳೆ. ಅವನೇ ಭರತ ಅಂತ, ಸರ್ವದಮನ ಅಂತ ಮೊದಲನೇ ಹೆಸರು, ಆಮೇಲೆ ಭರತ ಅಂತ ಅವನ ಹೆಸರು. ಹೀಗೆ ಶಕುಂತಲ ಮತ್ತು ದುಷ್ಯಂತ ದಂಪತಿಗಳಲ್ಲಿ ಭರತ ಎಂಬ ಚಕ್ರವರ್ತಿ ಹುಟ್ಟಿ ಬರ್ತಾನೆ. ಮುಂದೆ ಅಲ್ಲಿ ಮತ್ತೆ ದುಷ್ಯಂತ ಅವನನ್ನು ನೋಡ್ತಕ್ಕಂಥದ್ದು ನಾಟಕವನ್ನು ಸುಖಾಂತವಾಗಿ ಕಾಳಿದಾಸ ಮುಕ್ತಾಯಗೊಳಿಸಿದ್ದಾನೆ. ಶಕುಂತಲ ದುಷ್ಯಂತೆಯರು ಒಟ್ಟಾಗಿ ಇರ್ತಾರೆ ಮತ್ತು ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಅವನನ್ನು ರಾಜನನ್ನಾಗಿ ಮಾಡುತ್ತಾನೆ ದುಷ್ಯಂತ. ಅದೇ ರಾಜನೇ ಈ ನಮ್ಮ ಅಖಂಡ ವಿಶ್ವವನ್ನು, ಅಖಂಡ ಭೂಮಂಡಲವನ್ನು ಆಳ್ತಾನೆ. ಅದಕ್ಕಾಗಿ ಅದನ್ನೆಲ್ಲ ಆಳಿದ್ದಾನೆ. ಮತ್ತು ಈ ನಮ್ಮ ಭಾರತವನ್ನು ಕೂಡ ಅವನೇ ಆಳಿದ್ದರಿಂದ ಇದಕ್ಕೆ ಭಾರತ ಅಂತ ಹೆಸರು. ಈ ಭರತನೆಂಬ ರಾಜ ಆಳಿದ್ದರಿಂದ ಇದಕ್ಕೆ ಭಾರತ ಅಂತೂ ಕೂಡ ಹೆಸರು ಬಂತು ಅಂತ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಭರತರಾಜನಿಂದಲೇ ನಮ್ಮ ದೇಶ ಸ್ವಲ್ಪ ಹೆಚ್ಚು ಪ್ರಸಿದ್ಧ ಆಯಿತು. ಹಿಂದಕ್ಕೆ ಮನುಹು ಭರತ ಉಚ್ಯತೆ ಅಂತ ಮೊದಲನೇ ಪಾಠದಲ್ಲಿ ನೋಡಿದ್ದೆ ನಾವು. ಈ ಮನು ಈ ಪ್ರಜೆಗಳನ್ನು ಪಾಲನೆ ಮಾಡಿದ್ದರಿಂದ ಅವನಿಗೆ ಭರತ ಅಂತ ಹೆಸರು ಬಂತು ಅಂತ ಹಾಗೂ ಹೇಳ್ತಾರೆ. ಅದನ್ನು ಕೂಡ ನಾವು ಒಪ್ಪಬಹುದು. ನಂತರದಲ್ಲಿ ಅನೇಕ ಯುಗಗಳಲ್ಲಿ ಅದು ಬದಲಾವಣೆ ಆಗಿದ್ದರೂ ಕೂಡ ಮತ್ತೆ ಇದನ್ನು ಭಾರತ ಅಂತ ಮತ್ತೆ ಅದಕ್ಕೆ ಹೆಸರು ಬರಲಿಕ್ಕೆ ಕಾರಣ ಈ ಭರತ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ಅಂದರೆ ಭಾರತ ದೇಶದ ಇತಿಹಾಸ ಇಷ್ಟು ಅತ್ಯದ್ಭುತವಾದದ್ದು. ಇದನ್ನು ಪುರಾಣಗಳ ಮೂಲಕ, ಕಾವ್ಯಗಳ ಮೂಲಕ, ಮಹಾಭಾರತದ ಮೂಲಕ ನಮ್ಮ ಭಾರತವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆಲ್ಲ ಇದು ಸರಿಯಾಗಿ ನಾವು ಭಾರತೀಯರಾಗಿ ಇರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದೋ ಥರದ ಇತಿಹಾಸ ಓದಿಕೊಂಡು ಅದು ಯಾವುದೋ ಇಂಡಸ್ ಅಂತೆ, ಹಿಂದೂಸ್ತಾನ್ ಅಂತೆ, ಅದೇನು ಈಗಿನ ಕಾಲದವರು ಯಾರೋ ಸಂಶೋಧನೆ ಮಾಡಿಕೊಟ್ಟಂತಹ ವಿಚಾರವನ್ನು ನಾವು ನಂಬುತ್ತೇವೆ. ಆದರೆ ನಮ್ಮ ಪ್ರಾಚೀನ ಕಾಲದಿಂದ ಬಂದಂತಹ ಈ ಭರತ ಎಂಬುವಂಥ ಶಬ್ದ, ಭಾರತ ಎನ್ನುವಂಥ ಶಬ್ದ, ಇದನ್ನು ನಾವು ಕೆಲವರು ಒಪ್ಪಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ದುರಂತ. ಇದನ್ನೆಲ್ಲವನ್ನು ವಿದ್ಯಾರ್ಥಿಗಳು ಗಮನಿಸಿ ಸರಿಯಾಗಿ ಅರ್ಥ ಮಾಡಿಕೊಂಡು, ಕಾಳಿದಾಸ ಭಾರತೀಯ ಕವಿ, ವಿನಾ ಕವಿಂ ಕಾಳಿದಾಸಂ ಭಾರತಂ ಅಂತ ಹೇಳ್ತಾ ಇದ್ದಾರೆ. ಭಾರತ ಅಂದರೆ ಕಾಳಿದಾಸನ ಇಲ್ಲದೇ ಇದ್ದರೆ ಅದನ್ನು ನಾವು ಭಾರತ ಅಂತ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ವಿನಾ ಕವಿಂ ಕಾಳಿದಾಸಂ ಭಾರತಂ ನಹಿ ಅಂತ ಒಂದು ಕಡೆ ಹೇಳ್ತಾರೆ. ಕಾಳಿದಾಸನನ್ನು ಓದದೇ ಇದ್ದರೆ ನಾವು ಭಾರತೀಯರೇ ಅಲ್ಲ ಅನ್ನುವಂಥ ಮಾತಿರೋದರಿಂದ ಇಂತಹ ಸುಂದರವಾದ ನಾಟಕದ ಒಂದು ಕಥೆಯನ್ನು ನೀವೆಲ್ಲರೂ ಕೂಡ ನೋಡಿಕೊಂಡು, ಅದನ್ನು ಓದಿಕೊಂಡು, ಅರ್ಥ ಮಾಡಿಕೊಂಡು, ಇದರ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಬರೆದುಕೊಂಡು ಆ ಅಸೈನ್ಮೆಂಟನ್ನು ನಮಗೆ ಕಳಿಸುವಂಥ ವ್ಯವಸ್ಥೆ ಮಾಡಬೇಕು. ಅದನ್ನು ನಾವು ಪರೀಕ್ಷಿಸಿ ಸರಿಯಾಗಿ ನೋಡಿ ನಿಮಗೆ ತಿಳಿಸ್ತೇವೆ. ಮತ್ತು ಮುಂದಿನ ಪರೀಕ್ಷೆಯೂ ಕೂಡ ನೀವು ತಯಾರಾಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಇಲ್ಲಿಗೆ ನಾನು ಮುಗಿಸೋಣ.